ನಮಸ್ಕಾರ ಸ್ನೇಹಿತರೆ, ಒನ್ ಮೋರ್ ವಿಡಿಯೋ ಆಫ್ ಇಂಡಿಯನ್ ಪೊಲಿಟಿಕ್ಗೆ ಸ್ವಾಗತ. ಸೊ ನಾವು ಈ ವಿಡಿಯೋದಲ್ಲಿ ಸೇಲೆಂಟ್ ಫೀಚರ್ಸ್ ಆಫ್ ಅವರ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ನ ತಿಳ್ಕೊಳ್ಳೋಣ. ವಾಟ್ ಆರ್ ದ ಸೇಲೆಂಟ್ ಫೀಚರ್ಸ್ ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಂದರೆ ನಮ್ಮ ಸಂವಿಧಾನಕ್ಕಿರುವಂಥ ಕೆಲವೊಂದು ಏನಂತ ಹೇಳಿದ್ರೆ ವಿಶೇಷ ಲಕ್ಷಣಗಳೇನು ಅಂತ ಲಕ್ಷಣಗಳ ಬಗ್ಗೆ ತಿಳ್ಕೊಳ್ಳೋಣ. ನೋಡಿ, ಫೀಚರ್ಸ್ ಅಂದರೆ ಲಕ್ಷಣಗಳು. ಸಿಂಪಲಾಗಿ ಹೇಳಬೇಕಂದ್ರೆ ನೀವು ಒಬ್ಬ ಮನುಷ್ಯನ ನೋಡ್ತಾ ಇರ್ತೀರಾ, ಅವ್ನ ಲಕ್ಷಣ ಅವ್ನು ದಪ್ಪ ಇದ್ದಾನೆ ನೋಡೋಕ್ಕೆ, ಅವ್ನು ಕಪ್ಪಾಗಿದ್ದಾನೆ ಅಂತ ಏನು ಹೇಳ್ತಿದ್ರಲ್ಲ ಆ ಥರ ಫೀಚರ್ಸ್ನ ತಿಳ್ಕೊಳ್ಳೋಣ. ನಮ್ಮ ಸಂವಿಧಾನದ ಪುಸ್ತಕವನ್ನು ನೋಡಿದಾಗ ಅದನ್ನು ಓದಿದಾಗ ಏನು ಅನಿಸುತ್ತೆ ಅಂತ, ಸೊ ಅದ್ರ ಬಗ್ಗೆ ಮಾತಾಡೋಣ. ಬನ್ನಿ ಶುರು ಮಾಡೋಣ. ಅದಕ್ಕಿಂತ ಮೊದಲು ಒಂದು ಚಿಕ್ಕ ನೋಟ್ನ ಹೇಳಬೇಕು ನಾನು, ಸ್ಮಾಲ್ ನೋಟ್. ನೋಡಿ, ಕೆಲವರಿಗೆ ಸಂದೇಹ ಇದೆ ನಾನು ಮಾಡ್ತಿರೋ ವಿಡಿಯೋ ಕಂಟೆಂಟ್ ಸಾಕಾಗತ್ತಾ ಅಂತ. ನೋಡಿ, ಇಟ್ ಈಸ್ 100% ಸಫಿಷಿಯೆಂಟ್. ಇದು 100% ಸಾಕಾಗತ್ತೆ ನಿಮ್ಮ ಸಿವಿಲ್ಸ್ ಪ್ರಿಪ್ರೇಷನ್ಗೆ. ವೆನ್ ಇಟ್ ಕಮ್ಸ್ ಟು ಪಾಲಿಟಿ ಆಗಿ ಹೇಳ್ತಾ ಇದ್ದಾನೆ. ನೋಡಿ, ನೀವು ಯಾವುದೇ ಮ್ಯಾರಥಾನ್ ಸೀರೀಸ್ನ ತಗೊಂಡು ನೋಡಿ, ಯೂಟ್ಯೂಬಲ್ಲಿ ಬರೋ ಪ್ರತಿಯೊಂದು ಮ್ಯಾರಥಾನ್ ಸೀರೀಸ್ ಯಾವುದೇ ವಿಡಿಯೋ ನೋಡಿ, ಅಲ್ಲಿ ಕಂಟೆಂಟ್ ಇರುತ್ತೆ, ಬಟ್ ಬೇಕಾಗಿರುವಂಥ ಮೇನ್ ಕಂಟೆಂಟ್ ಇರಲ್ಲ. ದೇ ಆಸ್ಕ್ ಯು ಟು ಸಬ್ಸ್ಕ್ರೈಬ್ ಅಂದರೆ ವಾಟ್ಸ್ಆ್ಯಪ್ ಯೂಟ್ಯೂಬ್ ಸಬ್ಸ್ಕ್ರೈಬ್ ಅಲ್ಲ, ಸಬ್ಸ್ಕ್ರಿಪ್ಷನ್ ತಗೊಳ್ಳಿ, ದುಡ್ಡು ಕಟ್ಟಿ ಅಂತ ಹೇಳ್ತಾರೆ. ಯಾವುದೇ ಅಕಾಡೆಮಿ ಆಗಿ ತಗೊಳ್ಳಿ, ನೋ ಒನ್ ಈಸ್ ಗಾನ್ ಗಿವ್ ಯು ಫಾರ್ ಫ್ರೀ. ನನ್ನ ವಿಡಿಯೋ ಕಂಟೆಂಟ್ ಈಸ್ ಪ್ಯೂರ್ ಫ್ರೀ. ಇದನ್ನು ನಾನು ಪ್ರತಿಯೊಬ್ಬರಿಗೋಸ್ಕರ ಮಾಡ್ತಾ ಇರೋದ್ರಿಂದ 100% ಡೆಪ್ತಾಗಿ ತೊಗೊಂಡು ಹೋಗ್ತಾ ಇದ್ದಾನೆ. ನಿಮಗೆ ಅದ್ರದ್ದು ಪ್ರೂಫ್ ಬೇಕಂದರೆ, ಇಫ್ ಇನ್ ಕೇಸ್ ಯು ವಾಂಟ್ ದಟ್ ಪ್ರೂಫ್, ನಾನು ಇಂಡಿಯನ್ ಹಿಸ್ಟ್ರಿದು 3 ವಿಡಿಯೋ ಹಾಕಿದ್ದಾನೆ. ಒಂದು ಮಾಡರ್ನ್ ಇಂಡಿಯನ್ ಹಿಸ್ಟ್ರಿ 1857 to 1947, ಇನ್ನೊಂದು 1600 to 1857, ಇನ್ನೊಂದು ಭಗತ್ ಸಿಂಗ್ ಅವ್ರದ್ದು. ಆ 3 ವಿಡಿಯೋ ಕಂಟೆಂಟ್ನ ನೋಡಿ. ಆ 3 ವಿಡಿಯೋದು ಕಂಟೆಂಟ್ ನಿಮ್ಗೆ ಯೂಟ್ಯೂಬಲ್ಲಿ ಬೇರೆ ಎಲ್ಲರೂ ಸಿಕ್ಕಿದ್ರೆ ನನಗೆ ಹೇಳಿ, ಬೇರೆ ಅಕಾಡೆಮಿ ಅವರಿಂದ. ಬಿಕಾಸ್ ಬೇಕಾಗಿರುವಂಥದ್ದನ್ನ ಮುಚ್ಚಿಡ್ತಾರೆ ಅವರು. ಅರ್ಥ ಆಗ್ತಿದೆಯಾ? ಸೊ ನನ್ನ ವಿಡಿಯೋ ಕಂಟೆಂಟ್ ಆ ಥರ ಇಲ್ಲ, ಇಟ್ಸ್ ಪ್ಯೂರ್ ಕಟ್ ಡೆಲಿವರಿ. ಸೊ ನಥಿಂಗ್ ಟು ವರಿ, ಆರಾಮ್ಸೆ ಓದಿ. ಓಕೆ, ಜೈ. ಸೊ ಲೆಟ್ಸ್ ಕಮ್ ಬ್ಯಾಕ್ ಟು ದ ಟಾಪಿಕ್. ಅದು ಹೇಳಬೇಕಿತ್ತು, ಹೇಳ್ತಾ ಇದ್ದಾನೆ. ನಾನು ಯಾವತ್ತೂ ನಿಮಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳಲ್ಲ. ಅದು ನಿಮ್ಗೆ ಗೊತ್ತಿರಬೇಕು. ಬಿಕಾಸ್ ಐ ಆಮ್ ಹಿಯರ್ ಟು ಟೀಚ್, ಐ ವಿಲ್ ಟೀಚ್, ಫಿನಿಶ್. ಸೊ ಬನ್ನಿ, ಸೇಲೆಂಟ್ ಫೀಚರ್ಸ್ ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಬಗ್ಗೆ ಮಾತಾಡೋಣ. ದ ಫಸ್ಟ್ ಇಂಪಾರ್ಟೆಂಟ್ ಫೀಚರ್ ಬರೆದಿಟ್ಕೊಳ್ಳಿ, ಲೆಂತಿಯೆಸ್ಟ್ ಅಂತ ಹೇಳ್ತಾರೆ. ಇಟ್ ಈಸ್ ದ ಲೆಂತಿಯೆಸ್ಟ್ ರಿಟನ್ ಕಾನ್ಸ್ಟಿಟ್ಯೂಷನ್. ಪ್ರಪಂಚದಲ್ಲೇ ಅತ್ಯಂತ ಉದ್ದವಾಗಿ ಬರೆದಲ್ಪಟ್ಟಂಥ ಕಾನ್ಸ್ಟಿಟ್ಯೂಷನ್. ಸೊ 3 ಪದ ಇದೆ, ಲೆಂತಿಯೆಸ್ಟ್, ರಿಟನ್, ಕಾನ್ಸ್ಟಿಟ್ಯೂಷನ್. ಮೀನಿಂಗ್ ಏನು, ಒಂದೊಂದು ಪದದ ಮೀನಿಂಗ್ ಅಂತ ಹೇಳ್ತಾನೆ. ಲೆಂತಿಯೆಸ್ಟ್ ಅಂದರೆ ಉದ್ದ. ಎಷ್ಟು ಉದ್ದ, ಸ್ಪೆಲ್ಲಿಂಗ್ ಏನಪ್ಪ, ಉದ್ದ. ಓಕೆ, ಸಾರಿ, ಉದ್ದ. ಎಷ್ಟು ಉದ್ದವಾಗಿದೆ. ಫಾರ್ ಎಕ್ಸಾಂಪಲ್, ಒಂದು ಹಾವು ಎಷ್ಟು ಉದ್ದವಾಗಿದೆ ಅಂತ ಏನು ಹೇಳ್ತಾರಲ್ಲ, ದಟ್ ಥಿಂಗ್ ಇಸ್ ಕಾಲ್ಡ್ ಆಸ್ ಉದ್ದ. ಲೆಂತ್ ಅಂದರೆ ನಮ್ಮ ಕಾನ್ಸ್ಟಿಟ್ಯೂಷನ್ ಸಿಕ್ಕಾಪಟ್ಟೆ ಉದ್ದವಾಗಿದೆ, ಸಿಕ್ಕಾಪಟ್ಟೆ ಬರೆದಿದ್ದಾರೆ ಅಂತ ಅರ್ಥ. ಲೆಂತಿಯೆಸ್ಟ್ ಅಂದರೆ ಏನು ಗೊತ್ತಾ, ಒಂದು ಪೇಜಲ್ಲಿ ಸಿಕ್ಕಾಪಟ್ಟೆ ಕಂಟೆಂಟ್ ಇದೆ ಅಂತ. ದೆರ್ ಇಸ್ ಅ ಲಾಟ್ ಆಫ್ ಥಿಂಗ್ಸ್ ರಿಟನ್. ಬೇಕಾಗಿರೋದು, ಬೇಡದೇ ಇರುವಂಥದ್ದು ಎಲ್ಲ ಬರೆದಿದ್ದಾರೆ ಅಂತ ಹೇಳ್ತಾರೆ. ನಿಮ್ಮದು ಸ್ಕೂಲ್ ಬುಕ್ಸ್ನ ನೋಡಿದ್ರೆ ನೀವು 10 ಪೇಜ್ ಇರ್ಬೋದು, ಒಂದು ಪುಸ್ತಕ 10 ಪೇಜ್ ಇರುತ್ತೆ. ನಾನು ನಿಮಗೆ ಕೊಡೋ ಪುಸ್ತಕ 100 ಪೇಜ್ ಇರುತ್ತೆ. ನೀವೇನು ಹೇಳ್ತೀರಾ, ಈ ಬುಕ್ ತುಂಬ ಉದ್ದವಾಗಿದೆ ಇದಕ್ಕಿಂತ ಅಂತ ಹೇಳ್ತೀರಾ. ಅರ್ಥ ಆಗ್ತಿದೆಯಾ? ದ್ಯಾಟ್ ಥಿಂಗ್ ಇಸ್ ಕಾಲ್ಡ್ ಆಸ್ ಲೆಂತಿಯೆಸ್ಟ್. ಅದನ್ನು ಉದ್ದ ಅಂತ ಕರೀತಾರೆ. ಇವಾಗ ರಿಟನ್ ಅಂದರೆ ಬರೆಯಲ್ಪಟ್ಟ. ರಿಟನ್ ಅಂದರೆ ಬರೆಯಲ್ಪಟ್ಟ. ಸೊ ಇವಾಗ ಹೇಳಿ, ರಿಟನ್ಗೆ ಅಪೋಸಿಟ್ ವರ್ಡ್ ಏನು, ಅನ್ರಿಟನ್. ಒಂದು ಪದ ರಿಟನ್ ಆದರೆ ಇನ್ನೊಂದು ಪದ ಅನ್ರಿಟನ್. ಕರೆಕ್ಟಾ? ಇದು ರಿಟನ್, ಇದು ಅನ್ರಿಟನ್. ಸೊ ಈ 2 ಪದದ ಮೀನಿಂಗ್ ಏನು? ಸೊ ಸಂವಿಧಾನ ರಿಟನ್ ಅಂದರೆ ಬರೆದಿದ್ದಾರೆ, ಬುಕ್ಕಲ್ಲಿ ಬರೆದಿದ್ದಾರೆ. ಇದನ್ನು ಬರೆದಿಲ್ಲ ಅಂತ ಅರ್ಥನಾ? ಅಲ್ಲ. ಇವಾಗ ಈ ವರ್ಡ್ನ ಆಳವಾಗಿ ತಿಳ್ಕೊಳ್ಳೋಣ ಬನ್ನಿ. ನೋಡಿ, ಒಂದು ಕುಟುಂಬ ಇದೆ, ಆಯಿತಾ? ಅದರಲ್ಲಿ ಒಬ್ಬ ತಂದೆ ಇದ್ದಾನೆ, ಕುಟುಂಬ ಇದೆ, ಒಬ್ಬ ತಂದೆ ಇದ್ದಾನೆ. ಇವನು ಆಗರ್ಭ ಶ್ರೀಮಂತ, ರಿಚ್ ಆಗಿದ್ದಾನೆ, ಮಹಾನ್ ಭಾವ. ಇವನ ಹತ್ರ 2 ಮನೆ ಇದೆ, 2 ಹೋಮ್ಸ್, 2 ಕಾರ್ ಇದೆ, 2 ಬೈಕ್ಸ್ ಆ್ಯಂಡ್ 2 ಕಾರ್ಸ್. ಇಷ್ಟು ಇವನ್ ಪ್ರಾಪರ್ಟಿ ಅಂತ ಇಟ್ಕೊಳ್ಳಿ. ಆಮೇಲೆ 100 ಎಕರೆ ಜಾಗ ಇದೆ. ಇವನಿಗೆ 2 ಮಕ್ಕಳಿದ್ದಾರೆ. ಒಬ್ಬನ ಹೆಸರು ಪವನ್, ಇನ್ನೊಬ್ಬನ ಹೆಸರು ಪೃಥ್ವಿ. ನಾನು ಮತ್ತು ನನ್ನ ತಮ್ಮ ಅಂತಲೇ ಅಂದ್ಕೊಳ್ಳಿ, ಪವನ್ ಆ್ಯಂಡ್ ಪೃಥ್ವಿ. ಸೊ ನಮ್ಮ ಅಪ್ಪ ಏನು ಮಾಡ್ತಾರೆ, ಈ ಆಸ್ತಿನ ಸಮಾನವಾಗಿ ಸ್ಪ್ಲಿಟ್ ಮಾಡೋಕ್ಕೆ ಅವರೊಂದು ವಿಲ್ ಬರೀತಾರೆ. ವಿಲ್ ಅಥವಾ ಡಾಕ್ಯುಮೆಂಟಲ್ಲಿ ಬರೀತಾರೆ ಅಲ್ವಾ? ಒಂದು ಲೀಗಲ್ ಡಾಕ್ಯುಮೆಂಟಲ್ಲಿ ಬರೀತಾರೆ. ಏನು ಹೇಳ್ತಾರೆ, 1 ಮನೆ ಪವನ್ಗೆ ಹೋಗಬೇಕು, 1 ಮನೆ ಪೃಥ್ವಿಗೆ ಹೋಗಬೇಕು, 1 ಕಾರ್ ಪವನ್ಗೆ ಹೋಗಬೇಕು, 1 ಕಾರ್ ಪೃಥ್ವಿಗೆ ಹೋಗಬೇಕು, 1 ಬೈಕ್ ಪವನ್ಗೆ ಬರಬೇಕು, 1 ಕಾರ್ ಪೃಥ್ವಿಗೆ ಬರಬೇಕಂತ ವಿಲ್ ಬರೀತಾರೆ ಅಲ್ವಾ? ವಿಲ್ಲನ್ನ ಯಾಕೆ ಬರೆಯೋದು? ಇನ್ ಕೇಸ್ ನಮ್ಮ ತಂದೆಯವ್ರ ದೈವಾಧೀನರಾದರೆ, ದೇವರೇ ಇಷ್ಟು ಬೇಗ ಆಗದೆ ಇರಲಿ, ಇನ್ ಕೇಸ್ ನಮ್ಮ ತಂದೆಯವ್ರ ದೈವಾಧೀನರಾದರೆ ನಾನು ಮತ್ತು ನನ್ನ ತಮ್ಮನಿಗೆ ಒಂದು ಕ್ಲಾರಿಟಿ ಇರಬೇಕು. ವಿ ಶುಡ್ ಹ್ಯಾವ್ ಅ ಕ್ಲಾರಿಟಿ. ನೋಡಪ್ಪ, ಬೆಂಗಳೂರಲ್ಲಿ ಏನು ಮನೆ ಇದೆ, ಅಪ್ಪ ನಿನಗೆ ಕೊಟ್ಟಿದ್ದಾರೆ. ಮಂಗಳೂರಲ್ಲಿರೋ ಮನೆ ನನಗೆ ಕೊಟ್ಟಿದ್ದಾರೆ. ನಿನಗೆ ಕಾರಾಗಿ ಬೆನ್ಸ್ ಕೊಟ್ಟಿದ್ದಾರೆ, ನನಗೆ BMW ಕೊಟ್ಟಿದ್ದಾರೆ. ನಿನಗೆ ಸುಜುಕಿ ಹಾಯಬೂಸ ಕೊಟ್ಟಿದ್ದಾರೆ, ನನಗೆ ಯಾವುದೋ ಒಂದು ಒಳ್ಳೆ ಬೈಕ್, ಯಾವುದೋ ಒಂದು ಬೈಕ್ ಕೊಟ್ಟಿದ್ದಾರೆ. ಅರ್ಥ ಆಗ್ತಿದೆ? ಈ ಥರ ಕ್ಲಾರಿಟಿ ಇರಬೇಕು. ಇವಾಗ ಅರ್ಥ ಮಾಡ್ಕೊಳ್ಳಿ, ನನಗೆ ಬೆಂಗಳೂರಲ್ಲಿರೋ ಮನೆ ಕೊಟ್ಟಿದ್ದಾರೆ. ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳಿ ಕಾನ್ಸೆಪ್ಟ್ನ. ಇದು ಬೆಂಗಳೂರಲ್ಲಿ ನಾನಿರುವಂಥ ಒಂದು ಮನೆ, ನಮ್ಮ ತಂದೆ ನನಗೆ ಕೊಟ್ಟಿದ್ದಂಥ ಒಂದು ಮನೆ. ಇಲ್ಲಿ ನನ್ನ ತಮ್ಮಂದು ಮಂಗಳೂರಲ್ಲಿ ಮನೆ ಇದೆ.
ಓಕೆ. ಇವಾಗ ನಾನು ನನ್ನ ಪಾಡಿಗೆ ಹೋಗಿ ಪೃಥ್ವಿ ಮನೆಯಲ್ಲಿ ಪೇಂಟ್ ಹೊಡೆಯೋಕ್ಕಾಗತ್ತಾ? ನಿನ್ನ ಮನೆ ಪೇಂಟ್ ಚೆನ್ನಾಗಿಲ್ಲ ಅಂತ ಅವ್ನಿಗೆ ಕೇಳ್ದೆ ನಾನು ಪೇಂಟ್ ಹೊಡೆಯೋಕ್ಕಾಗತ್ತಾ? ಇಲ್ಲ. ಯಾಕಂದರೆ ಈ ಮನೆ ಯಾರ್ದು? ಪೃಥ್ವಿದು. ಈ ಮನೆ ಯಾರ್ದು? ನಂದು. ನನ್ನ ಮನೇಲಿ ನಾನು ಏನು ಬೇಕೋ ಮಾಡ್ಬೋದು, ಬಟ್ ನನ್ನ ತಮ್ಮನ ಮನೆಯಲ್ಲಿ ಮಾಡೋಕ್ಕಾಗಲ್ಲ. ಒಂದು ಗೆರೆ ಇದೆಯಾ ಇಲ್ವಾ? ಗೆರೆ, ಆ ಲೈನ್ ಇದೆಯಾ ಇಲ್ವಾ ನಮ್ಮಿಬ್ಬರ ಮಧ್ಯೆ? ಒಂದು ಕ್ಲಾರಿಟಿ ಲೈನ್ ಇದೆಯಾ ಇಲ್ವಾ? ಇದೆ ತಾನೇ? ಆ ಕ್ಲಾರಿಟಿ ಲೈನ್ನ ರಿಟರ್ನ್ ಅಂತಾರೆ. ರಿಟರ್ನ್ ಅಂದರೆ ಡೀಟೇಲ್ಸ್ ಆಫ್ ಪವರ್ಸ್. ರಿಟರ್ನ್ ಅಂದರೆ ಡೀಟೇಲ್ಸ್ ಆಫ್ ಪವರ್ಸ್. ನೆನ್ಪಿಟ್ಕೊಳ್ಳಿ. ಫಸ್ಟ್ ಥಿಂಗ್, ಡೀಟೇಲ್ಸ್ ಆಫ್ ಪವರ್ಸ್ ಇನ್ ಬಿಟ್ವೀನ್ ಟೂ ಬಾಡೀಸ್. ಸೊ ನಮ್ಮ ಇಂಡಿಯಾದಲ್ಲಿ ಯಾಕೆ ರಿಟರ್ನ್ ಕಾನ್ಸ್ಟಿಟ್ಯೂಷನ್ ಇದೆ ಅಂದರೆ, ನೋಡಿ, ಸೆಂಟ್ರಲಲ್ಲಿ ಸೆಂಟ್ರಲ್ ಗವರ್ನಮೆಂಟ್ ಇದೆ, ಕರೆಕ್ಟಾ? ಸೆಂಟ್ರಲಲ್ಲಿ ಸೆಂಟ್ರಲ್ ಗವರ್ನಮೆಂಟ್ ಇದೆ. ಪ್ರತಿಯೊಂದು ಸ್ಟೇಟಲ್ಲಿ ಸ್ಟೇಟ್ ಗವರ್ನಮೆಂಟ್ ಕೂಡ ಇದೆ. ಅರ್ಥ ಮಾಡ್ಕೊಳ್ಳಿ. ಪ್ರತಿಯೊಂದು ಸ್ಟೇಟಲ್ಲಿ ಸ್ಟೇಟ್ ಗವರ್ನಮೆಂಟ್ ಕೂಡ ಇದೆ. 3 ಸ್ಟೇಟ್ ಗವರ್ನಮೆಂಟ್, 1 ಸೆಂಟ್ರಲ್ ಗವರ್ನಮೆಂಟ್. ಆ್ಯಂಡ್ ಸೆಂಟ್ರಲ್ ಗವರ್ನಮೆಂಟ್ಗೆ ಕೆಲವೊಂದು ಪವರ್ಸ್ ಇದೆ. ಫಾರ್ ಎಕ್ಸಾಂಪಲ್, ಇಂಡಿಯನ್ ಆರ್ಮಿ ವಿಷಯಕ್ಕೆ ಬಂದರೆ ಸೆಂಟ್ರಲ್ ಗವರ್ನಮೆಂಟ್, ಎಕ್ಸ್ಟರ್ನಲ್ ಅಫೇರ್ಸ್ ವಿಷಯಕ್ಕೆ ಬಂದರೆ ಸೆಂಟ್ರಲ್ ಗವರ್ನಮೆಂಟ್. ಕೆಲವೊಂದು ವಿಷಯದಲ್ಲಿ ಸೆಂಟ್ರಲ್ ಗವರ್ನಮೆಂಟ್ಗೆ ಪವರ್ ಇದೆ. ಪವರ್ ಅಂದರೆ ಏನಿಲ್ಲಿ? ಮನೆ. ಆ ಮನೆ ಇವ್ರದ್ದು. ಕೆಲವೊಂದು ವಿಷಯದಲ್ಲಿ ಸ್ಟೇಟಿಗೆ ಪವರ್ ಇದೆ. ಫಾರ್ ಎಕ್ಸಾಂಪಲ್, ಪೊಲೀಸ್ ಅಂತ ತಗೊಳ್ಳಿ, ಇದರಲ್ಲಿ ಸ್ಟೇಟ್ ಗವರ್ನಮೆಂಟ್ ಡಿಸಿಷನ್ಸ್ ತಗೊಳುತ್ತೆ. ಇವಾಗ ಸೆಂಟ್ರಲ್ ಗವರ್ನಮೆಂಟ್ ಬಂದು ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಕೈ ಹಾಕಿದ್ರೆ ಇವ್ರು ಸುಮ್ಮನೆ ಇರಲ್ಲ. ಅದೇ ಥರ ಇವ್ರು ಹೋಗಿ ಇಂಡಿಯನ್ ಆರ್ಮಿ ಮೇಲೆ ಕೈ ಹಾಕಿದ್ರೆ ಸುಮ್ಮನೆ ಇರಲ್ಲ. ಸೊ ಇನ್ ವೆರಿ ಸಿಂಪಲ್, ರಿಟರ್ನ್ ಅಂದರೆ ಇಟ್ಸ್ ಅ ಗೆರೆ. ಸಾಧು ಕೋಕಿಲ್ ಅವ್ರದ್ದು ಒಂದು ಕಾಮಿಡಿ ಸೀನ್ ಇದೆ ಗೊತ್ತಾ? ಈ ಗೆರೆನ ದಾಟಿ ನೀನು ಬರಬೇಡ ನಾನು ಬರಲ್ಲ ಅಂತ ಒಂದು ಕ್ಲಾರಿಟಿ ಕೊಡುವಂಥ ಡಾಕ್ಯುಮೆಂಟ್ ಏನಿದೆ, ದಟ್ ಶುಡ್ ಬಿ ರಿಟರ್ನ್, ಇಟ್ ಶುಡ್ ಬಿ ಲೀಗಲ್. ದಟ್ ಈಸ್ ಕಾಲ್ಡ್ ಆಸ್ ರಿಟರ್ನ್ ಕಾನ್ಸ್ಟಿಟ್ಯೂಷನ್. ವಿ ಹ್ಯಾವ್ ರಿಟರ್ನ್ ಕಾನ್ಸ್ಟಿಟ್ಯೂಷನ್ ಬಿಕಾಸ್ ಇಂಡಿಯಾದಲ್ಲಿ ಸೆಂಟ್ರಲ್ ಗವರ್ನಮೆಂಟ್ ಆ್ಯಂಡ್ ಸ್ಟೇಟ್ ಗವರ್ನಮೆಂಟ್ ಇದೆ. ಇವರಿಬ್ಬರ ಮಧ್ಯೆ ಒಂದು ಗೆರೆ ಇರಬೇಕು. ಆ ಗೆರೆನ ಏನು ಮಾಡ್ತಾರೆ ನಾವು? ಕಾನ್ಸ್ಟಿಟ್ಯೂಷನ್ ಅದನ್ನು ಪ್ರೊವೈಡ್ ಮಾಡುತ್ತೆ. ಇದು ಅರ್ಥ ಆಗಿದ್ರೆ ಸಾಕು. ರಿಟರ್ನ್ ಯಾಕೆ ಅಂದರೆ, ಓಕೆ, ಈಗ ಅನ್ರಿಟರ್ನ್ ಬಗ್ಗೆ ಮಾತಾಡೋಣ. ಯಾವಾಗ ನಿಮ್ಮ ತಂದೆ ವಿಲ್ ಬರೆಯಲ್ಲ? ಜಸ್ಟ್ ಥಿಂಕ್, ಯಾವಾಗ ನಿಮ್ಮ ತಂದೆ ವಿಲ್ ಬರೆಯಲ್ಲ? ನಿಮಗೆ ಇದು ನಿಮ್ಮ ತಂದೆಯಾಗಿ ನೀವು ಅವರಿಗೆ ಒಬ್ಬನೇ ಮಗ ಅಥವಾ ಒಬ್ಬನೇ ಮಗಳಾದರೆ ದೆರ್ ಈಸ್ ನೋ ನೀಡ್ ಟು ರೈಟ್ ದ ವಿಲ್. ಎಸ್ ಆರ್ ನೋ? ನೀವು ನಿಮ್ಮ ತಂದೆದು ಒಬ್ಬನೇ ಮಗ ಅಥವಾ ಒಬ್ಬನೇ ಮಗಳಾದರೆ ನಿಮಗೆ ವಿಲ್ ಬರೀಬೇಕಂತೇನಿಲ್ಲ. ಆಟೋಮೆಟಿಕ್ ಎಲ್ಲ ಪವರ್ ನಿಮಗೆ ಬರುತ್ತೆ. ಆಫ್ಟರ್ ದ ಡೆತ್ ಎವ್ರಿಥಿಂಗ್ ಈಸ್ ಯುವರ್ಸ್. ಕರೆಕ್ಟಾ? ಸತ್ತ ಮೇಲೆ ಎಲ್ಲ, ನಿಮ್ಮ ತಂದೆ ತಾಯಿ, ಯಾರೋ ಒಬ್ಬರು ತಂದೆ ತಾಯಿ ದೈವಾಧೀನರಾದರೆ ಅವರಿಗೆ ಸಿಂಗಲ್ ಡಾಟರ್ ಸಿಂಗಲ್ ಚೈಲ್ಡ್ ಇದ್ದರೆ ಇನ್ಹೆರಿಟ್ ಆಗುತ್ತೆ ಪ್ರಾಪರ್ಟಿ. ಇಲ್ಲೇನಾಗ್ತಿದೆ? ಒಂದೇ ಗವರ್ನಮೆಂಟ್ ಇದೆ. ವೆನ್ ದೆರ್ ಇಸ್ ಅ ಸಿಂಗಲ್ ಗವರ್ನಮೆಂಟ್, ಅವ್ರು ಮಾಡಿದ್ದೇ ನ್ಯಾಯ ಅಂಥ ಟೈಮಲ್ಲಿ ಇದನ್ನು ಅನ್ರಿಟರ್ನ್ ಅಂತ ಕರೀತಾರೆ. ಯಾಕಂದರೆ ಒಬ್ಬನೇ ಮಗ ಅವ್ರ ಮನೆಗೆ ಏನಾದರೂ ಮಾಡ್ಕೊಳ್ಳಿ, ಅವ್ರ ಪೇಂಟ್ ಏನಾದರೂ ಮಾಡಲಿ, ಯಾವ ಬೈಕಲ್ಲಾದ್ರೂ ಓಡಾಡಲಿ, ಕೇಳೋಕ್ಕೆ ಯಾರೂ ಇರಲ್ಲ. ಸಚ್ ಸಿಚುವೇಶನ್ ಇಸ್ ಕಾಲ್ಡ್ ಆಸ್ ಅನ್ರಿಟರ್ನ್. ಇದಕ್ಕೆ ಎಕ್ಸಾಂಪಲ್ ಏನು ಗೊತ್ತಾ? ಇಂಗ್ಲೆಂಡಲ್ಲಿ ಸೆಂಟ್ರಲ್ ಗವರ್ನಮೆಂಟ್, ಪಾರ್ಲಿಮೆಂಟ್ ಮಾತ್ರ ಇದೆ. ಸ್ಟೇಟ್ ಪಾರ್ಲಿಮೆಂಟ್ಸ್ ಏನೂ ಇಲ್ಲ. ಸ್ಟೇಟ್ ಗವರ್ನಮೆಂಟ್ಸ್ ಇರಬಹುದು, ಇಲ್ಲದೆ ಇರ್ಬೋದು, ಬಟ್ ದೇ ಡೋಂಟ್ ಹ್ಯಾವ್ ಎನಿ ಪವರ್. ಬಟ್ ಇನ್ ಇಂಡಿಯಾ ಸ್ಟೇಟ್ ಗವರ್ನಮೆಂಟ್ಸ್ ಆಲ್ಸೋ ಹ್ಯಾವ್ ಸಮ್ ಪವರ್ಸ್, ಸೆಂಟ್ರಲ್ ಗವರ್ನಮೆಂಟ್ ಆಲ್ಸೋ ಹ್ಯಾವ್ ಸಮ್ ಪವರ್ಸ್. ದಟ್ ಡೀಟೇಲ್ಸ್ ಆರ್ ರಿಟರ್ನ್. ಇದನ್ನು ರಿಟರ್ನ್ ಅಂತ ಕರೀತಾರೆ. ಯಾರ್ಯಾರಿಗೆ ಎಷ್ಟೆಷ್ಟು ಪವರ್ ಇದೆ ಅನ್ನೋ ವಿಷಯನ ಬರೆಯೋದೇನಿದೆ, ದಟ್ ಕೈಂಡ್ ಆಫ್ ಕಾನ್ಸ್ಟಿಟ್ಯೂಷನ್ ಇಸ್ ಕಾಲ್ಡ್ ಆಸ್ ರಿಟರ್ನ್ ಕಾನ್ಸ್ಟಿಟ್ಯೂಷನ್. ಇವಾಗ ಇನ್ನೊಂದು ವಿಷಯ ಅರ್ಥ ಮಾಡ್ಕೊಳ್ಳಿ. ಇದು ಅನ್ರಿಟರ್ನ್. ಸ್ವಲ್ಪ ಇದು ತುಂಬ ಡೆಪ್ತಾಗಿ ಹೋಗಬೇಕು. ಒಂದು ಪದದ ಮೀನಿಂಗ್ ಇಲ್ಲ ಅಂದರೆ, ಬಿಕಾಸ್ ಇಂಡಿಯಾ ಇಸ್ ಅ ರಿಟರ್ನ್ ಕಾನ್ಸ್ಟಿಟ್ಯೂಷನ್. ಯಾಕೆ ಏನು ಅಂತ ನಿಮಗೆ ಗೊತ್ತಿರಬೇಕು. ಇದು ಅನ್ರಿಟರ್ನ್, ಇದು ರಿಟರ್ನ್. ಇವಾಗ ಅರ್ಥ ಮಾಡ್ಕೊಳ್ಳಿ. ಒಂದು ಪಾರ್ಲಿಮೆಂಟಲ್ಲಿ ಅನ್ರಿಟರ್ನ್ ಕಾನ್ಸ್ಟಿಟ್ಯೂಷನ್ ಇದೆ, ಒಂದು ದೇಶದಲ್ಲಿ ಅನ್ರಿಟರ್ನ್ ಇದೆ. ಇದರ ಅರ್ಥ ಏನು ಗೊತ್ತಾ? ಸೆಂಟ್ರಲ್ ಗವರ್ನಮೆಂಟ್ ಈಸ್ ಎಕ್ಸ್ಟ್ರೀಮ್ಲಿ ಪವರ್ಫುಲ್, ಸೆಂಟ್ರಲ್ ಗವರ್ನಮೆಂಟ್ ಈಸ್ ಸುಪ್ರೀಂ. ಅಷ್ಟೇ. ಸೆಂಟ್ರಲ್ ಗವರ್ನಮೆಂಟ್ ಈಸ್ ಸುಪ್ರೀಂ. ಇನ್ ಸಿಂಪಲ್, ಪಾರ್ಲಿಮೆಂಟ್ ಈಸ್ ಸುಪ್ರೀಂ. ಪಾರ್ಲಿಮೆಂಟೇ ಎಲ್ಲರಿಗಿಂತ ದೊಡ್ಡವನು ಅಂತ ಆಗತ್ತೆ. ಯಾಕಂದರೆ ಏನೇ ಮಾಡಿದ್ರು ಕೂಡ ರೂಲ್ಸ್ ಅವ್ರದ್ದೇ ಅಲ್ವಾ? ಒಬ್ಬನೇ ಮಗ ಆದರೆ ಏನು ಬೇಕೋ ಅದು ಮಾಡ್ಕೊಂಡು ಹೋಗ್ಬೋದು. ಬಟ್ ರಿಟರ್ನ್ ಕಾನ್ಸ್ಟಿಟ್ಯೂಷನ್ ಆದರೆ ಆಲ್ವೇಸ್ ರಿಮೆಂಬರ್, 2 or more ಗವರ್ನಮೆಂಟ್ಸ್ ಇರುತ್ತೆ, 2 or more ಬಾಡೀಸ್ ಇರುತ್ತೆ. ಇಟ್ಸ್ ಎ ಅಗ್ರಿಮೆಂಟ್ ಅಲ್ವಾ? ಇಟ್ಸ್ ಎ ವಿಲ್ ಅಲ್ವಾ? ಸೊ 2 or more ಗವರ್ನಮೆಂಟ್ಸ್ ಇರುತ್ತೆ. ಆ್ಯಂಡ್ ಹಿಯರ್ ಇಲ್ಲಿ ಒಂದು ವಿಷಯ ಅರ್ಥ ಮಾಡ್ಕೊಳ್ಳಿ. ಇಲ್ಲಿ ಇದು ನಾನಂದೆ, ಇದು ನನ್ನ ತಮ್ಮ ಅಂದೆ ಅಲ್ವಾ? ನಮ್ಮಿಬ್ಬರಲ್ಲಿ ಯಾರು ದೊಡ್ಡವನು? ನಮ್ಮಿಬ್ಬರಲ್ಲಿ ಯಾರಿಗೆ ಜಾಸ್ತಿ ಪವರ್ಸ್ ಇದೆ? ಯಾರಿಗೂ ಇಲ್ಲ. ಇಬ್ಬರು ಈಕ್ವಲ್ ಆಗಿರೋದ್ರಿಂದ ಏನಾಗುತ್ತೆ? ನೋ ಒನ್ ಈಸ್ ಸುಪ್ರೀಂ. ಇಬ್ಬರಲ್ಲಿ ಯಾರೂ ಸುಪ್ರೀಂ ಅಲ್ವೇ ಅಲ್ಲ. ಒಂದು ಮನೆ ನನ್ನ ಹತ್ರ ಇದೆ, ಒಂದು ಮನೆ ತಮ್ಮನ ಹತ್ರ ಇದೆ, ಇಬ್ಬರಿಗೂ ಅಧಿಕಾರ ಇದೆ. ಇಲ್ಲಿ ಯಾರೂ ದೊಡ್ಡೋರು ಅಂತ ಇರಲ್ಲ. ಸಿಂಪಲ್ ರಿಟರ್ನ್ ಕಾನ್ಸ್ಟಿಟ್ಯೂಷನಲ್ಲಿ. ಇವಾಗ ನಮ್ಮಿಬ್ಬರ ಮಧ್ಯೆ ಜಗಳ ಆದರೆ ಅರ್ಥ ಮಾಡ್ಕೊಳ್ಳಿ, ನನಗೆ ನನ್ನ ತಮ್ಮನಿಗೆ ಒಂದು ಜಗಳ ಆಯಿತು. ಸೊ ನಾವೇನು ಮಾಡ್ತೇವೆ? ನಮ್ಮಿಬ್ಬರಿಗೆ ಸಮಾಧಾನ ಮಾಡೋಕ್ಕೆ ಅಥವಾ ಏನಂತಾರೆ ಸೆಟಲ್ಮೆಂಟ್ ಮಾಡೋಕ್ಕೆ ಸೆಟಲ್ಮೆಂಟ್ ಬಸವರಾಜ್ ಹತ್ರ ಹೋಗ್ತೇವೆ. ಇವ್ರ ಹೆಸರು ಸೆಟಲ್ಮೆಂಟ್ ಬಸವರಾಜ್, ವೆರಿ ಫೇಮಸ್ ಬಸವರಾಜ್ ಅವರು. ಓಕೆ, ಸೆಟಲ್ಮೆಂಟ್ ಬಸವರಾಜ್ ಹತ್ರ ಹೋಗಿ, ಸರ್ ನಮ್ಮಿಬ್ಬರಿಗೆ ತೊಂದರೆ ಆಗಿದೆ, ಸೆಟಲ್ ಮಾಡಿ ಅಂತೀರಾ. ಹೌದಾ ಅಲ್ವಾ? ಯಾಕಂದರೆ ನಮ್ಮ ತಂದೆ ನಂಗೆ ಈ ಮನೆ ಕೊಟ್ಟಿದ್ದ, ನನ್ನ ತಮ್ಮನಿಗೆ ಈ ಮನೆ ಕೊಟ್ಟಿದ್ದ, ಇವಾಗ ನನ್ನ ತಮ್ಮ ನನ್ನ ಮನೆಗೆ ಬಂದು ಪೇಂಟ್ ಹೊಡಿತವನೆ, ನೀವು ಸೆಟ್ಲ್ ಮಾಡಿ ಬಾಸ್ ಅಂತ ಸೆಟಲ್ಮೆಂಟ್ ಬಸವರಾಜ್ ಹತ್ರ ಹೋಗ್ತೇವೆ. ಅದೇ ಥರ
ಅದೇ ಥರ ಅರ್ಥ ಮಾಡ್ಕೊಳ್ಳಿ, ಒಂದು ಸೆಂಟ್ರಲ್ ಗವರ್ನಮೆಂಟ್ಗೆ ಅಥವಾ ಸ್ಟೇಟ್ ಗವರ್ನಮೆಂಟ್ಗೆ, ಐದರ್ ಸೆಂಟ್ರಲ್ ಆರ್ ಸ್ಟೇಟ್ ಗವರ್ನಮೆಂಟ್ ಕ್ಲಾಶ್ ಆದರೆ, ಇಫ್ ದರ್ ಇಸ್ ಅ ಕ್ಲಾಶ್, ಆರ್ ಸ್ಟೇಟ್ ಆ್ಯಂಡ್ ಸ್ಟೇಟ್ ಗವರ್ನಮೆಂಟ್ಗೂ ಕ್ಲಾಶ್ ಆಗ್ಬೋದು. ಒಂದು ಸ್ಟೇಟ್ ಕರ್ನಾಟಕಕ್ಕೆ ಮತ್ತು ತಮಿಳ್ನಾಡುಗೆ ಗೊತ್ತಾ, ನೀರು ವಿಷಯದಲ್ಲಿ, ಕಾವೇರಿ ವಿಷಯದಲ್ಲಿ ಯಾವಾಗಲೂ ಕ್ಲಾಶ್ ಆಗುತ್ತೆ. ಈ ಥರ ಕ್ಲಾಶ್ ಆದರೆ ಸೆಟಲ್ಮೆಂಟ್ ಬಸವರಾಜ್ ಯಾರಿಲ್ಲಿ, ಇಟ್ ಈಸ್ ದ ಕೋರ್ಟ್ಸ್, ಇಟ್ ಈಸ್ ದ ಕೋರ್ಟ್ಸ್ ಆಫ್ ಇಂಡಿಯಾ. ಇಲ್ಲಿ ಸುಪ್ರೀಮಸಿ ಯಾರ್ದಿದೆ, ಜುಡಿಷಿಯಲ್ ಸುಪ್ರೀಮಸಿ ಇರುತ್ತೆ, ಜುಡಿಷಿಯಲ್ ಸುಪ್ರೀಮಸಿ. ಇಲ್ಲಿ ಕೋರ್ಟ್ ಏನು ಹೇಳುತ್ತೆ ಅದನ್ನೇ ಮಾಡಬೇಕು, ಬಸವರಾಜಣ್ಣ ಏನು ಹೇಳ್ತಾರೋ ಅದನ್ನೇ ಮಾಡಬೇಕು. ಇದು ಬಸವರಾಜ್ ಬೊಮ್ಮಾಯಿ ಅಲ್ಲ ಮಾರೆ, ಅರ್ಥ ಹಂಗೆ ತಿಳ್ಕೊಬೇಡಿ ಸರ್, ನಿಮ್ಮ ಬಗ್ಗೆ ಮಾತಾಡ್ತಿಲ್ಲ. ಜುಡಿಷಿಯಲ್ ಸುಪ್ರೀಮಸಿ, ಸುಪ್ರೀಮಸಿ ಅಂದ್ರೇನು, ಹೀ ಈಸ್ ದ ಕಿಂಗ್. ಅರ್ಥ ಆಗ್ತಿದೆಯಾ? ಯಾವ ದೇಶದಲ್ಲಿ ರಿಟರ್ನ್ ಕಾನ್ಸ್ಟಿಟ್ಯೂಷನ್ ಇರುತ್ತೋ ಯಾವಾಗಲೂ ನೆನ್ಪಿಟ್ಕೊಳ್ಳಿ, ಸೆಟಲ್ಮೆಂಟ್ ಮಾಡುವಂಥ ಕೋರ್ಟೇ ಸುಪ್ರೀಂ ಆಗುತ್ತೆ. ಇದಕ್ಕೆ ಎಕ್ಸಾಂಪಲ್ USA, ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕಾ. ಅನ್ರಿಟರ್ನ್ಗೆ ಇಂಗ್ಲೆಂಡ್ ಆದರೆ ಇಲ್ಲಿ ಒಬ್ಬನೇ ಮಗ ಆಗಿರೋದ್ರಿಂದ ಅವನು ಹೇಳಿದ್ದೇ ತೀರ್ಪಾದರೆ, ರಿಟರ್ನ್ ಆದರೆ ಇಲ್ಲಿ ಕೋರ್ಟ್ ಸುಪ್ರೀಂ ಆಗುತ್ತೆ. ಇಲ್ಲಿ ಪಾರ್ಲಿಮೆಂಟ್ ಈಸ್ ನೆವರ್ ಸುಪ್ರೀಂ, ಇಟ್ ಈಸ್ ಆಲ್ವೇಸ್ ದ ಕೋರ್ಟ್. ಅದಕ್ಕೆ ಸೆಂಟ್ರಲ್ ಗವರ್ನಮೆಂಟ್ ಸ್ಟೇಟ್ ಗವರ್ನಮೆಂಟ್ಗೆ ಜಗಳ ಆದರೆ ಸುಪ್ರೀಂ ಕೋರ್ಟ್ ಇಲ್ಲ ಹೈಕೋರ್ಟ್ ಒಂದು ರಿಟ್ ಪೆಟಿಷನ್ನ ಪಾಸ್ ಮಾಡುತ್ತೆ, ಅವ್ರು ಸೆಟಲ್ಮೆಂಟ್ ಮಾಡಿಕೊಡ್ತಾರೆ. ಅರ್ಥ ಆಗ್ತಿದೆಯಾ? ಸೊ ದಿಸ್ ಈಸ್ ಕಾಲ್ಡ್ ಎಸ್ ರಿಟರ್ನ್. ಸೊ ಇವಾಗ ಕಾನ್ಸ್ಟಿಟ್ಯೂಷನ್ ಅಂದರೆ ಏನು, ಎರಡು ವಿಷಯ ಆಯಿತು. ಸೊ ವಾಟ್ ಈಸ್ ಕಾನ್ಸ್ಟಿಟ್ಯೂಷನ್? ಇಟ್ ಈಸ್ ನಾವು ಅರ್ಥ ಮಾಡ್ಕೊಳ್ಳಿ, ಕಾನ್ಸ್ಟಿಟ್ಯೂಷನ್ ಈಸ್ ನಥಿಂಗ್ ಬಟ್ ಅ ಡಾಕ್ಯುಮೆಂಟ್ ಕಂಟೈನಿಂಗ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್. ಇದೊಂದು ಬುಕ್ ಥರ, ಒಂದು ಡಾಕ್ಯುಮೆಂಟ್ ಥರ ಕಂಟೈನಿಂಗ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್. ನೋಡಿ, ನಾನು ಈಗ ಒಂದು ವಿಷಯ ಅರ್ಥ ಮಾಡ್ಕೊಳ್ಳಿ, ಐ ಆಮ್ ಟಾಕಿಂಗ್ ಇಟ್ ಆಸ್ ಅ ಡಾಕ್ಯುಮೆಂಟ್. ಒಂದು ಡಾಕ್ಯುಮೆಂಟ್ ಅಂದರೆ ಒಂದು ಪೇಪರ್ ಅಥವಾ ಫೈಲ್, ಇದ್ರೊಳಗೆ ನೀವು ಬರಿತೀರ ತಾನೆ, ಬರಿತೀರ ತಾನೆ. ಸೊ ರಿಟರ್ನ್ ಆದರೆ ಏನು, ಅನ್ರಿಟರ್ನ್ ಆದರೆ ಏನು, ಎಲ್ಲೋ ಒಂದು ಕಡೆ ಬರೆದಿಟ್ಟಿರ್ತಾರೆ. ಇಟ್ ಮೇ ಬಿ ರಿಟರ್ನ್ ಆರ್ ಇಟ್ ಮೇ ಬಿ ಅನ್ರಿಟರ್ನ್. ಎಂಡ್ ಆಫ್ ದ ಡೇ ಇಟ್ ಈಸ್ ಅ ಡಾಕ್ಯುಮೆಂಟ್ ಆಫ್ ಲೀಗಲ್ ಡೀಟೇಲ್ಸ್. ಸೊ ರಿಟರ್ನ್ ಮತ್ತು ಅನ್ರಿಟರ್ನ್ ಅಂದರೆ ಬರೆಯಲ್ಪಡೋದ್ರ ಬಗ್ಗೆ ಅಲ್ಲ, ಇಲ್ಲಿ ಪವರ್ಸ್ನ ಹೇಗೆ ಡಿವೈಡ್ ಮಾಡ್ತಾರೆ ಅಂತ. ವೆನ್ ಇಟ್ ಈಸ್ ರಿಟರ್ನ್ ಕಾನ್ಸ್ಟಿಟ್ಯೂಷನ್, ರಿಮೆಂಬರ್ ಮಿನಿಮಮ್ 2 ಗವರ್ನಮೆಂಟ್ ಇದ್ದೇ ಇರುತ್ತೆ, 2 ಮಕ್ಳು ಇದ್ದೇ ಇರ್ತಾರೆ. ಇಲ್ಲ ಅಂದರೆ ರಿಟರ್ನ್ನ ಯೂಸೇ ಮಾಡಲ್ಲ, ಇಟ್ ಈಸ್ ಅನ್ರಿಟರ್ನ್. ಇಲ್ಲಿ ಅನ್ರಿಟರ್ನ್ ಅಲ್ಲಿ ಯಾರು ಸುಪ್ರೀಂ ಅಲ್ಲ, ಇಲ್ಲಿ ಕೋರ್ಟ್ ಸುಪ್ರೀಂ ಆಗುತ್ತೆ. ಕೋರ್ಟ್ ಜುಡಿಷರಿ ಇಸ್ ಸುಪ್ರೀಂ. ಅನ್ರಿಟರ್ನ್ ಅಲ್ಲಿ ಯಾರು ಸುಪ್ರೀಮ್, ಪಾರ್ಲಿಮೆಂಟ್ ಆರ್ ಗವರ್ನಮೆಂಟ್, ಸೆಂಟ್ರಲ್ ಗವರ್ನಮೆಂಟ್ ಇಸ್ ಸುಪ್ರೀಂ. ಸೊ ನಿಮಗೆ ಈ 3 ವರ್ಷ ಅರ್ಥ ಆಗಿದ್ರೆ ಇವಾಗ ಏನು ಹೇಳ್ತಿದ್ದಾರೆ, ಇಂಡಿಯಾಸ್ ಈಸ್ ವೆರಿ ಲೆಂತಿಯೆಸ್ಟ್ ರಿಟರ್ನ್ ಕಾನ್ಸ್ಟಿಟ್ಯೂಷನ್. ಪ್ರಪಂಚದಲ್ಲಿರುವಂಥ ಎಲ್ಲ ರಿಟರ್ನ್ ಕಾನ್ಸ್ಟಿಟ್ಯೂಷನ್ಗೆ ಹೋಲಿಸ್ಕೊಂಡ್ರೆ ಭಾರತದ್ದು ಅತಿ ದೊಡ್ಡ ಕಾನ್ಸ್ಟಿಟ್ಯೂಷನ್ ಅಂತ ಹೇಳ್ತಾ ಇದ್ದಾರೆ. ಓಕೆನಾ? ಇದು ಅರ್ಥ ಆಗಿದೆ ಅಂತ ಅನ್ಕೊಳ್ತೇನೆ. ಫಸ್ಟ್ ಥಿಂಗ್ ಇದು ನಿಮ್ಗೆ ಅರ್ಥ ಆಗಿರಬೇಕು. ಕಾರಣ ಏನಂದರೆ ನೋಡಿ, ನಮ್ಮ ಕಾನ್ಸ್ಟಿಟ್ಯೂಷನ್ ಮೇನ್ ಪವರ್ ಬರೋದು ಗವರ್ನಮೆಂಟ್ ಆಫ್ ಇಂಡಿಯಾ ಆ್ಯಕ್ಟ್ 1935. ಇಂಡಿಯನ್ ಹಿಸ್ಟ್ರಿ ನಾನು ಎಕ್ಸ್ಪ್ಲೇನ್ ಮಾಡಿದ್ದೇನೆ. 1935ರಲ್ಲಿ ಬರುವಂಥ ಗವರ್ನಮೆಂಟ್ ಆಫ್ ಇಂಡಿಯಾ ಆ್ಯಕ್ಟ್ ಏನಿದೆ, ಇದರಲ್ಲಿರುವಂಥ ಪ್ರಾವಿಷನ್ಸ್ನ ನಾವು ಕಾಪಿ ಪೇಸ್ಟ್ ಮಾಡಿದ್ದೇವೆ. ಹ್ಯಾವ್ ಗಾಟ್ ಇನ್ಸ್ಪೈರ್ಡ್ ಇಟ್. ಅದಿದ್ದಂಥ ಒಂದು ಡಾಕ್ಯುಮೆಂಟ್ನೇ ಇರುವಂಥ ಎಲ್ಲ ಆರ್ಟಿಕಲ್ಸ್ನ, ಮೆಜಾರಿಟಿ ಆಫ್ ದ ಆರ್ಟಿಕಲ್ಸ್ನ ಇಲ್ಲಿಂದ ತೊಗೊಂಡಿದ್ದೇವೆ, ಮೆಜಾರಿಟಿ ಇನ್ಸ್ಪಿರೇಷನ್. ಆ್ಯಂಡ್ ಯು ನೋ ದ್ಯಾಟ್ ಗವರ್ನಮೆಂಟ್ ಆಫ್ ಇಂಡಿಯಾ ಆ್ಯಕ್ಟ್ 1935 ಇಟ್ ಸೆಲ್ಫ್ ವಾಸ್ ದ ಲೆಂತಿಯೆಸ್ಟ್ ಆ್ಯಕ್ಟ್. ಹೇಳಿದೆ ತಾನೆ, ಗವರ್ನಮೆಂಟ್ ಆಫ್ ಇಂಡಿಯಾ ಆ್ಯಕ್ಟ್ ಇಟ್ ಸೆಲ್ಫ್ ಇಸ್ ದ ಲೆಂತಿಯೆಸ್ಟ್ ಆ್ಯಕ್ಟ್. ಸೊ ಇದರಿಂದ ಏನಾಗುತ್ತೆ, ನಮ್ಮ ಕಾನ್ಸ್ಟಿಟ್ಯೂಷನ್ ಕೂಡ ಆಟೋಮೆಟಿಕ್ ಲೆಂತಿ ಆಗುತ್ತೆ, ಉದ್ದ ಆಗುತ್ತೆ. ಇಷ್ಟೇ ಕಾನ್ಸೆಪ್ಟ್. ಸೊ ದ ಫಸ್ಟ್ ಫೀಚರ್ ಈಸ್ ಅವರ್ಸ್ ಈಸ್ ಅ ವೆರಿ ಬಿಗ್ ರಿಟರ್ನ್ ಕಾನ್ಸ್ಟಿಟ್ಯೂಷನ್. ಒಂದು ಪಾಯಿಂಟ್ ಅರ್ಥ ಆಗಿದ್ರೆ ನೆಕ್ಸ್ಟ್ ಪಾಯಿಂಟ್ ಹೋಗೋಣ. ಸೆಕೆಂಡ್ ಪಾಯಿಂಟ್ ಇದರ ಅರ್ಥ ಏನು, ಡ್ರಾನ್ ಫ್ರಮ್ ವೇರಿಯಸ್ ಸೋರ್ಸಸ್. ಈಗ ಸೆಕೆಂಡ್ ಪಾಯಿಂಟ್ ಅರ್ಥ ಮಾಡ್ಕೊಳ್ಳೋಣ. ಸರ್ ಏನಿದು ಡ್ರಾನ್ ಫ್ರಮ್ ವೇರಿಯಸ್ ಸೋರ್ಸಸ್ ಅಂದರೆ, ನೋಡಿ 1946ರಲ್ಲಿ ಕ್ಯಾಬಿನೆಟ್ ಮಿಷನ್ ಬರುತ್ತೆ ಅಲ್ವಾ, ಕ್ಯಾಬಿನೆಟ್ ಮಿಷನ್ ವಾಸ್ ಪಾಸ್ಡ್. ಇದ್ರ ಬಗ್ಗೆ ನಾನು ಹೇಳಿದ್ದೆ. ಈ ಕ್ಯಾಬಿನೆಟ್ ಮಿಷನಿಂದ ನಮಗೆ ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿನ ಕಟ್ಕೊಳ್ಳಿ ಅಂತ ಹೇಳಿದರು. ವಾಟ್ ಈಸ್ ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿ? ಇಟ್ಸ್ ಅ ಟೀಮ್ ಆಫ್ ಪೀಪಲ್. ಅರ್ಥ ಮಾಡ್ಕೊಳ್ಳಿ, ಇದು ಒಂದು ತಂಡ. ಇಟ್ಸ್ ಅ ಟೀಮ್ ಆಫ್ ಪೀಪಲ್. ಇದರಲ್ಲಿ ಜನ ಇರ್ತಾರೆ. ದೀಸ್ ಪೀಪಲ್ ವಿಲ್ ಸಿಟ್ ಟುಗೆದರ್ ಆ್ಯಂಡ್ ಫ್ರೇಮ್ ದ ಕಾನ್ಸ್ಟಿಟ್ಯೂಷನ್. ಈಗ ನಮ್ಮ ಸಂವಿಧಾನ ಏನಿದೆ ಅಲ್ವಾ, ಇದನ್ನು ಈ ಟೀಮ್ ರೆಡಿ ಮಾಡುತ್ತೆ. ಆ್ಯಂಡ್ ದ ಡ್ರಾಫ್ಟಿಂಗ್ ಕಮಿಟಿ ಹೆಡ್ ವಾಸ್ ಡಾಕ್ಟರ್ ಭೀಮ್ರಾವ್ ಅಂಬೇಡ್ಕರ್ ಅವರು. ನೆನಪಿದಾರಲ್ವಾ, ಡಾಕ್ಟರ್ ಭೀಮ್ರಾವ್ ಅಂಬೇಡ್ಕರ್, ಒನ್ ಆಫ್ ದ ಗ್ರೇಟೆಸ್ಟ್ ಪರ್ಸನ್. ಇವರು ಏನಾಗ್ತಾರೆ, ಡ್ರಾಫ್ಟಿಂಗ್ ಕಮಿಟಿ ಹೆಡ್ ಆಗ್ತಾರೆ. ಇವ್ರ ನೇತೃತ್ವದಲ್ಲಿ ಕಾನ್ಸ್ಟಿಟ್ಯೂಷನ್ನ ಡ್ರಾಫ್ಟ್ ಮಾಡ್ತಾರೆ. ಸೊ ಯಾವಾಗ ಅವರು ಕಾನ್ಸ್ಟಿಟ್ಯೂಷನ್ನ ಪ್ರಿಪೇರ್ ಮಾಡ್ತಾ ಇದ್ರಲ್ವಾ, ಪ್ರತಿಯೊಂದನ್ನು ಅವ್ರು ಬರೀಲಿಲ್ಲ. ಏನು ಮಾಡಿದ್ರು, ಬೇರೆ ಬೇರೆ ದೇಶಕ್ಕೆ ಹೋಗಿ ಆ ಕಾನ್ಸ್ಟಿಟ್ಯೂಷನ್ನ ಓದಿ ಅದರಲ್ಲಿರುವಂಥ ಬೆಸ್ಟ್ ವಿಷಯಗಳನ್ನ ತಗೊಬಂದು ನಮಗೆ ಕೊಟ್ಟಿದ್ರು. ಫಾರ್ ಎಕ್ಸಾಂಪಲ್, ಫಂಡಮೆಂಟಲ್ ರೈಟ್ಸ್ ಏನಿದೆ ಇದನ್ನು USA ಇಂದ ಇನ್ಸ್ಪೈರೇಷನ್ ಆಗಿ ತಗೊಂಡ್ರು. DPSP, ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ದ ಸ್ಟೇಟ್ ಪಾಲಿಸಿ, ಇದು ನಮ್ದಲ್ಲ, ಬೇರೆ ದೇಶದಿಂದ ಬಂತು. ಈ ಥರ ಪ್ರತಿಯೊಂದು ವಿಷಯನೂ ಬೇರೆ ಬೇರೆ ದೇಶಕ್ಕೆ ಹೋಗಿ ಅಲ್ಲಿಂದ ತಗೊಬರ್ತಾರೆ. ಪಾರ್ಲಿಮೆಂಟ್ರಿ ಡೆಮೋಕ್ರಸಿ, ಪಾರ್ಲಿಮೆಂಟ್ರಿ ಸಿಸ್ಟಮ್ ಏನಿದೆ, ಇಟ್ ವಾಸ್ ಫ್ರಮ್ ಯುನೈಟೆಡ್ ಕಿಂಗ್ಡಮ್, ನಮ್ಮ ಇಂಗ್ಲೆಂಡ್ ಅವರಿಂದ ಬಂದಿತ್ತು. ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ದ ಸ್ಟೇಟ್ ಪಾಲಿಸಿ, ಐರಿಷ್ ಅಂತ ಅನ್ಕೊಳ್ತೇನೆ, ನಂಗೆ ಕರೆಕ್ಟಾಗಿ ಗೊತ್ತಾಗ್ತಿಲ್ಲ.
ಅದಕ್ಕೆ ಏನಾಗುತ್ತೆ, ನಮ್ದು ಆಟೋಮೆಟಿಕ್ ದೊಡ್ಡದಾಗ್ತಾ ಹೋಗುತ್ತೆ. ಆ್ಯಂಡ್ ದಿಸ್ ಇಸ್ ದ ರೀಸನ್ ವಿ ಹ್ಯಾವ್ ಡ್ರಾನ್ ಇಟ್ ಫ್ರಮ್ ವೇರಿಯಸ್ ಸೋರ್ಸಸ್. ಅಂದರೆ ಬೇರೆ ಬೇರೆ ದೇಶದಲ್ಲಿರುವಂಥ ಬೆಸ್ಟ್ ಫೀಚರ್ಸ್ನ ತೊಗೊಬಂದವರು ನಮಗೋಸ್ಕರ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ನ ರೆಡಿ ಮಾಡಿಕೊಟ್ರು, ಇಂಡಿಯನ್ ಕಾನ್ಸ್ಟಿಟ್ಯೂಷನ್. ಆಮೇಲೆ ಈ ಟೀಮಲ್ಲಿರೋ ತುಂಬ ಜನ ಹೇಳಿದ್ರು, ಯಾಕೆ ಗುರು ಕಾಪಿ ಪೇಸ್ಟ್ ಮಾಡ್ತಾ ಇದೆಯಾ, ಇದು ಸರಿಯಲ್ಲ ಅಂತ. ಅದಕ್ಕೆ ಡಾಕ್ಟರ್ BR ಅಂಬೇಡ್ಕರ್ ಅವರೇ ಹೇಳಿದ್ದಾರೆ, ಐ ಆಮ್ ನಾಟ್ ಕಾಪಿಂಗ್, ಐ ಆಮ್ ರ್ಯಾನ್ಸ್ಯಾಕಿಂಗ್. ರ್ಯಾನ್ಸ್ಯಾಕ್ ಅನ್ನೋ ವರ್ಡ್ ಯೂಸ್ ಆಗಿದೆ. ರ್ಯಾನ್ಸ್ಯಾಕ್ ಅಂದರೆ ಏನು ಹೇಳಿದ್ರು ಅವರು, ಪ್ರಪಂಚದಲ್ಲಿರುವಂಥ ಬೆಸ್ಟ್ ಸಕ್ಸಸ್ಫುಲ್ ಕಾನ್ಸ್ಟಿಟ್ಯೂಷನ್ಸಿಂದ ನಾನು ಮೋಸ್ಟ್ ಪವರ್ಫುಲ್ ಆರ್ಟಿಕಲ್ಸ್ನ ತಂದು ನನ್ನ ದೇಶಕ್ಕೆ ಕೊಡ್ತಾ ಇದ್ದಾನೆ. ಇದರ ಅರ್ಥ ಏನು, ಬೆಸ್ಟ್ ಕಾನ್ಸ್ಟಿಟ್ಯೂಷನ್ಲಿರುವಂಥ ಬೆಸ್ಟ್ ಆಫ್ ದ ಬೆಸ್ಟ್ ಥಿಂಗ್ಸ್ ನನ್ನ ಕಾನ್ಸ್ಟಿಟ್ಯೂಷನಲ್ಲಿದೆ, ಇದು ಇಸ್ ಒನ್ ಆಫ್ ದ ಬೆಸ್ಟ್ ಕಾನ್ಸ್ಟಿಟ್ಯೂಷನ್ ಅಂತ ಅವರು ಡಿಫೆಂಡ್ ಮಾಡ್ತಾರೆ. ದೇ ಡಿಡ್ಂಟ್ ಟೆಲ್ ದ ವರ್ಡ್ ಕಾಪಿ, ಅವರು ರ್ಯಾನ್ಸ್ಯಾಕಿಂಗ್ ಅಂತ ಹೇಳ್ತಾರೆ. ನೆನ್ಪಿಟ್ಕೊಳ್ಳಿ, ಪ್ರಪಂಚದಲ್ಲಿರುವಂಥ ಎಲ್ಲ ರಿಟರ್ನ್ ಕಾನ್ಸ್ಟಿಟ್ಯೂಷನಲ್ಲಿ ಬೆಸ್ಟ್ ಅಥವಾ ಅನ್ರಿಟರ್ನ್ ಕಾನ್ಸ್ಟಿಟ್ಯೂಷನಲ್ಲಿ ಬೆಸ್ಟ್ ಕ್ಲಾಸಸ್ನ, ಬೆಸ್ಟ್ ಚಾಪ್ಟರ್ಸ್ನ ತೊಗೊಬಂದು ನಾನು ನಿಮಗೆ ಕೊಡ್ತಾ ಇದ್ದೇನೆ. ಇದರ ಅರ್ಥ ಏನು ಗೊತ್ತಾ, ಸಿಂಪಲಾಗಿ ಹೇಳಬೇಕಂದ್ರೆ, ಸಿಂಪಲಾಗಿ ಅರ್ಥ ಮಾಡ್ಕೊಳ್ಳಿ, ಸಿಂಪಲಾಗಿ ಹೇಳ್ತಾ ಇದ್ದೇನೆ. ಒಂದು ತಟ್ಟೆ ಇದೆ ಆಯಿತಾ, ಇದು ಒಂದು ತಟ್ಟೆ, ಇದು ಫುಡ್ ಐಟಮ್ ತಟ್ಟೆ. ಒಂದು ಹೋಟ್ಲಲ್ಲಿ ಸ್ವೀಟ್ ಸಖತ್ತಾಗಿರುತ್ತೆ, ಒಂದು ಹೋಟ್ಲು ಸಿಕ್ಕಾಪಟ್ಟೆ ಫೇಮಸ್ ಸ್ವೀಟಿಗೆ. ಸೊ ನೀವು ಆ ಹೋಟ್ಲಿಗೆ ಹೋಗಿ ಸ್ವೀಟ್ ತೊಗೊಬರ್ತೀರಾ, ಬರೀ ಸ್ವೀಟ್ ತೊಗೊಬರ್ತೀರಾ ಹೋಟ್ಲಿಂದ. ಇನ್ನೊಂದು ಹೋಟ್ಲಿಗೆ ಹೋಗ್ತೀರಾ, ಅಲ್ಲಿ ಖಾರ ಸಖತ್ತಾಗಿರುತ್ತೆ, ಸೊ ಆ ಹೋಟ್ಲಿಗೆ ಹೋಗಿ ನೀವು ಖಾರ ತೊಗೊಬರ್ತೀರಾ, ಖಾರ ಐಟಮ್. ಒಂದು ಹೋಟ್ಲಲ್ಲಿ ಬಿರಿಯಾನಿ ಸಖತ್ತಾಗಿರುತ್ತೆ, ಸೊ ನೀವೇನು ಮಾಡ್ತೀರಾ, ಆ ಹೋಟೆಲ್ಗೆ ಹೋಗಿ ಬಿರಿಯಾನಿ ತೊಗೊಬರ್ತಾರೆ, ಇದು ಬಿರಿಯಾನಿ. ಸೊ ಪ್ರತಿಯೊಂದು ಹೋಟ್ಲಲ್ಲಿರುವಂಥ ಬೆಸ್ಟ್ ಐಟಮ್ಸ್ ಏನಿದೆ ಅದು ನಿಮ್ಮ ತಟ್ಟೆಯಲ್ಲಿ ಬಂದರೆ, ಪ್ರತಿಯೊಂದು ಹೋಟ್ಲಲ್ಲಿರುವಂಥ ಬೆಸ್ಟ್ ಐಟಮ್ಸ್ ನಿಮ್ಮ ತಟ್ಟೆಗೆ ಬಂದರೆ ನಿಮ್ಮ ತಟ್ಟೆ ಕೂಡ ಬೆಸ್ಟ್ ಆಗುತ್ತೆ ಇಲ್ವೇ? ಇದೇ ಥರನೇ ಡಾಕ್ಟರ್ BR ಅಂಬೇಡ್ಕರ್ ಅವರು ಡಿಫೆಂಡ್ ಮಾಡ್ತಾರೆ. ಪ್ರಪಂಚದಲ್ಲಿರುವಂಥ ಪ್ರತಿಯೊಂದರಲ್ಲಿ ಬೆಸ್ಟ್ ಆಫ್ ದ ಬೆಸ್ಟ್ ಐಟಮ್ಸ್ ಏನಿದೆ ಅದನ್ನ ತೊಗೊಬಂದು ನಾವು ಇಂಡಿಯನ್ ಕಾನ್ಸ್ಟಿಟ್ಯೂಷನಲ್ಲಿ ಅಪ್ಲೈ ಮಾಡಿದ್ದೇವೆ. ಇಟ್ ಈಸ್ ನಾಟ್ ಕಾಪಿಂಗ್, ಇಟ್ ಈಸ್ ರ್ಯಾನ್ಸ್ಯಾಕಿಂಗ್. ಯಾವಾಗ ನೀವು ಬೆಸ್ಟ್ ಆಫ್ ದ ಬೆಸ್ಟ್ ಐಟಮ್ಸ್ನ ತಂದು ನಿಮ್ಗೊಂದು ಐಟಮ್ನ ರೆಡಿ ಮಾಡ್ತಾರೋ ಆಟೋಮ್ಯಾಟಿಕಲಿ ದಿಸ್ ವಿಲ್ ಆಲ್ಸೋ ಬಿ ಬೆಸ್ಟ್. ಅರ್ಥ ಆಗ್ತಿದೆಯಾ? ದಿಸ್ ಈಸ್ ದ ಸೆಕೆಂಡ್ ಪಾಯಿಂಟ್. ವಿ ಹ್ಯಾವ್ ಟೇಕನ್ ಅ ಲಾಟ್ ಆಫ್ ಪ್ರಾವಿಷನ್ಸ್ ಫ್ರಮ್ ಅದರ್ ಕಂಟ್ರೀಸ್, ಬಟ್ ಇದು ಕಾಪಿ ಅಂತ ಅನ್ಕೋಬಾರ್ದು, ನೀವು ಒಂದು ಬೆಸ್ಟ್ ವಿಷಯಗಳನ್ನ ಅಂತ ಅನ್ಕೋಬೇಕು. ಇದು ಅರ್ಥ ಆಗಿದ್ರೆ ನೆಕ್ಸ್ಟ್ ಫೀಚರ್ಗೆ ಹೋಗೋಣ. ದ ನೆಕ್ಸ್ಟ್ ಇಂಪಾರ್ಟೆಂಟ್ ಫೀಚರ್ ಈಸ್ ಬ್ಲೆಂಡ್ ಆಫ್ ರಿಜಿಡಿಟಿ ಆ್ಯಂಡ್ ಫ್ಲೆಕ್ಸಿಬಿಲಿಟಿ. ರಿಜಿಡಿಟಿ ಆ್ಯಂಡ್ ಫ್ಲೆಕ್ಸಿಬಿಲಿಟಿ. ಇವಾಗ ಒಂದು ವಿಷಯ ಅರ್ಥ ಮಾಡ್ಕೊಳ್ಳಿ, ಬ್ಲೆಂಡ್ ಆಫ್ ರಿಜಿಡಿಟಿ ಆ್ಯಂಡ್ ಫ್ಲೆಕ್ಸಿಬಿಲಿಟಿ. ರಿಜಿಡ್ ಅಂದರೆ ಏನು, ಗಟ್ಟಿಯಾಗಿರುವಂಥದ್ದು, ಇದು ಚೇಂಜ್ ಆಗಲ್ಲ, ನಾಟ್ ಈಸಿಲಿ ಚೇಂಜೇಬಲ್. ನಾಟ್ ಈಸಿಲಿ, ನನಗೆ ಸ್ಪೆಲ್ಲಿಂಗ್ಸ್ ಬರಲ್ಲ ಗೈಸ್, ಬೇಜಾರಾಗಬೇಡಿ. ನಾಟ್ ಈಸಿಲಿ ಚೇಂಜೇಬಲ್ ಇದರರ್ಥ ಏನು ಗೊತ್ತಾ, ನನಗೆ ಐರನ್ ರಾಡ್ ಕೊಟ್ಟರೆ, ನಿಮಗೆ ನಾನೊಂದು ಐರನ್ ರಾಡ್ ಕೊಟ್ಟರೆ ಗಟ್ಟಿಯಾಗಿರೋದು, ಇದನ್ನು ಬೆಂಡ್ ಮಾಡಪ್ಪ ಇದು ಕೈಯಿಂದ ಅಂದರೆ ಆಗತ್ತಾ? ಆಗಲ್ಲ, ಕಷ್ಟ ಆಗತ್ತೆ. ಒಂದು ಐರನ್ ರಾಡ್ನ ಬೆಂಡ್ ಮಾಡೋಕ್ಕೆ ನಿಮಗೆ ಕಷ್ಟ ಆಗತ್ತೆ. ಅದೇ ನಾನು ನಿಮಗೊಂದು ಏನು ಕೊಡ್ತೇನೆ, ಪ್ಲಾಸ್ಟಿಕ್ ಕಪ್ ಕೊಡ್ತೇನೆ, ಪ್ಲಾಸ್ಟಿಕ್. ಇದನ್ನು ಕ್ರಷ್ ಮಾಡಪ್ಪ ಅಂದರೆ ಈ ಪ್ಲಾಸ್ಟಿಕ್ ಕಪ್ನ ನೀವೇನು ಮಾಡ್ತೀರಾ, ಹಿಂಡಿ ಬಿಸಾಕ್ತೀರಾ. ದಿಸ್ ಈಸ್ ಕಾಲ್ಡ್ ಎಸ್ ಫ್ಲೆಕ್ಸಿಬಲ್, ಈಸಿ ಅಂತ. ಫ್ಲೆಕ್ಸಿಬಲ್ ಅಂದರೆ ಈಸಿ, ರಿಜಿಡ್ ಅಂದರೆ ಹಾರ್ಡ್. ಇದು ಅರ್ಥ ಮಾಡ್ಕೊಳ್ಳಿ. ಇದು ಯಾಕೆ ಅಂತ ಹೇಳ್ತೇನೆ ಇವಾಗ ನೋಡಿ. ಒಂದು ವಿಷಯ ಅರ್ಥ ಮಾಡ್ಕೊಳ್ಳಿ, ನಮ್ಮದು ರಿಟರ್ನ್ ಕಾನ್ಸ್ಟಿಟ್ಯೂಷನ್ ತಾನೆ, ನಮ್ಮದು ರಿಟರ್ನ್ ಕಾನ್ಸ್ಟಿಟ್ಯೂಷನ್ ತಾನೆ. ರಿಟರ್ನ್ ಅಂದರೆ ಏನು, ಇಟ್ಸ್ ಅಗ್ರಿಮೆಂಟ್ ಬಿಟ್ವೀನ್ ಟೂ ಬಾಡೀಸ್. ಇಟ್ ಮೇ ಬಿ ಸೆಂಟ್ರಲ್ ಗೌರ್ನಮೆಂಟ್ ಆ್ಯಂಡ್ ಇಟ್ ಕ್ಯಾನ್ ಬಿ ಸ್ಟೇಟ್ ಗೌರ್ನಮೆಂಟ್. ಅಂದರೆ ಇವ್ರ ಹತ್ರ ಒಂದು ಮನೆ ಇದೆ, ಹೌದಾ, ಇವ್ರ ಹತ್ರನೂ ಒಂದು ಮನೆ ಇದೆ. ಸೊ ನಿಮ್ಮ ಮನೆಗೆ ನೀವು ಪೇಂಟ್ ಚೇಂಜ್ ಮಾಡ್ಬೋದಾ ಇಲ್ವಾ? ಇವನು ಹೇಳ್ತಾನೆ ನನ್ನ ಮನೆಗೆ ಯೆಲ್ಲೋ ಕಲರ್ ಪೇಂಟ್ ಬೇಕು ಅಂತ. ಓಕೆ, ನಿಮ್ಮ ಮನೆಗೆ ಯೆಲ್ಲೋ ಕಲರ್ ಚೇಂಜಸ್ ಮಾಡ್ಕೊಳಪ್ಪ ಅಂತ ಹೇಳ್ತಾನೆ. ಇವನು ಹೇಳ್ತಾನೆ ನನ್ನ ಮನೆಗೆ ಕೆಂಪು ಕಲರ್ ಬೇಕು ಅಂತ ಹೇಳ್ತಾನೆ. ಸೊ ಕೆಂಪು ಕಲರ್ ಪೇಂಟ್ ಹೊಡಿತಾರೆ. ಯಾವಾಗ ನೀವು ನಿಮ್ಮ ಪವರಲ್ಲಿದ್ದೀರೋ ನೀವು ಚೇಂಜ್ ಮಾಡ್ಕೋಬೋದು. ವಾಟ್ ಎವರ್ ಸೋರ್ಸಸ್ ಆರ್ ದೇರ್ ಫಾರ್ ಯು. ಏನೇನು ಪವರ್ಸ್ ನಿಮಗೆ ಕೊಟ್ಟಿದ್ದಾರೋ, ನಿಮಗೆ ಏನೇನು ಡಿಸಿಷನ್ಸ್ ಕೊಟ್ಟಿದ್ದೀರೋ ಆ ಡಿಸಿಷನ್ಸ್ನ ನೀವು ಮಾಡ್ಕೋಬೋದಾ ಇಲ್ವಾ? ನೀವು ಚೇಂಜಸ್ ಮಾಡ್ಕೋಬೋದಾ ಇಲ್ವಾ? ನಿಮ್ಮ ಮನೇಲಿರೋ ವಸ್ತುಗಳನ್ನ ನೀವು ಚೇಂಜ್ ಮಾಡ್ಬೋದಾ ಇಲ್ವಾ? ದಟ್ ಈಸ್ ಕಾಲ್ಡ್ ಎಸ್ ಫ್ಲೆಕ್ಸಿಬಿಲಿಟಿ. ದಟ್ ಈಸ್ ಕಾಲ್ಡ್ ಎಸ್ ವಾಟ್? ಫ್ಲೆಕ್ಸಿಬಿಲಿಟಿ. ಅಂದರೆ ನಿಮಗೆ ಕೊಟ್ಟಿರುವಂಥ ಟಾಪಿಕ್, ಸೆಂಟ್ರಲ್ ಗೌರ್ನಮೆಂಟ್ಗೆ ಏನು ಆರ್ಮಿ ಅಂತ ಹೇಳಿದೆ, ಸ್ಟೇಟ್ ಗೌರ್ನಮೆಂಟ್ಗೆ ಏನು ಪೊಲೀಸ್ ಅಂತ ಹೇಳಿದೆ, ಇದರಲ್ಲಿ ನಿಮ್ಮ ಚೇಂಜಸ್ನ ನೀವು ಮಾಡ್ಕೋಬೋದು. ಎಕ್ಸಾಂಪಲ್ ಇದು, ನಿಮ್ಮ ಚೇಂಜಸ್ನ ನೀವು ಮಾಡ್ಕೋಬೋದು. ಅವಾಗ ಏನಾಗುತ್ತೆ, ನೀವು ಇನ್ನೊಬ್ಬರು ಪರ್ಮಿಷನ್ ತೊಗೋಬೇಕಂತ ಇಲ್ಲ. ನೀವು ಪೃಥ್ವಿರಾಜ್ ನನ್ನ ತಮ್ಮನ ಹತ್ರ ಹೋಗಿ ನನ್ನ ಮನೆಗೆ ಕಲರ್ ಚೇಂಜ್ ಮಾಡೋಕ್ಕೆ ನಾನು ಅವನ ಪರ್ಮಿಷನ್ ಯಾಕೆ ತೊಗೊಳ್ಳಿ? ಫ್ಲೆಕ್ಸಿಬಲ್, ಐ ಆಮ್ ಫ್ಲೆಕ್ಸಿಬಲ್ ವಿತ್ ಮೈ ಫೀಚರ್ಸ್. ಬಟ್ ರಿಜಿಡಿಟಿ ಅಂದರೆ ಏನು, ನಾನೇನಾದರೂ ಪೃಥ್ವಿರಾಜ್ ಮನೆ ಪೇಂಟ್ನ ಚೇಂಜ್ ಮಾಡಬೇಕು ಅಂತ ಅಂದ್ಕೊಂಡ್ರೆ, ನನಗೆ ಈ ಮನೆ ರೆಡ್ ಪೇಂಟ್ ಇಷ್ಟ ಆಗಲ್ಲ, ನನಗೆ ಅದು ಹಸಿರು ಕಲರ್ ಪೇಂಟ್ ಹೊಡಿಬೇಕು ಅಂತ ಅಂದ್ಕೊಂಡ್ರೆ ಡೈರೆಕ್ಟಾಗಿ ಮಾಡೋಕ್ಕಾಗಲ್ಲ. ಐ ಹ್ಯಾವ್ ಟು ಟೇಕ್ ದ ಪರ್ಮಿಷನ್.
ಐ ಹ್ಯಾವ್ ಟು ಟೇಕ್ ದ ಪರ್ಮಿಷನ್ ಆಫ್ ಹೂಮ್, ಮೈ ಬ್ರದರ್. ದಿಸ್ ಈಸ್ ರಿಜಿಡಿಟಿ. ಕೆಲವೊಂದು ವಿಷಯದಲ್ಲಿ ನೀವು ಆರ್ಬಿಟ್ರರಿ ಡಿಸಿಷನ್ಸ್ ತಗೊಳಕ್ಕಾಗಲ್ಲ, ನಿಮ್ಗೆ ಇಷ್ಟ ಬಂದಂಗೆ ಮಾಡೋಕ್ಕಾಗಲ್ಲ. ನೀವು ತಾಳ್ಮೆ ಇಟ್ಕೊಂಡು ಸಮಾಧಾನವಾಗಿ ಡಿಸಿಷನ್ ತಗೊಳ್ಬೇಕು. ದಿಸ್ ಇಸ್ ಕಾಲ್ಡ್ ಆಸ್ ರಿಜಿಡಿಟಿ. ಸೆಂಟ್ರಲ್ ಗವರ್ನಮೆಂಟ್ ಮತ್ತು ಸ್ಟೇಟ್ ಗವರ್ನಮೆಂಟ್ ಮಧ್ಯೆ ರಿಜಿಡಿಟಿ ಕೂಡ ಇದೆ, ಫ್ಲೆಕ್ಸಿಬಿಲಿಟಿ ಕೂಡ ಇದೆ. ದಿಸ್ ಇಸ್ ಟಾಕಿಂಗ್ ಅಬೌಟ್ ಅಮೆಂಡ್ಮೆಂಟ್ ಆಫ್ ದ ಕಾನ್ಸ್ಟಿಟ್ಯೂಷನ್. ಐ ಆಮ್ ಟಾಕಿಂಗ್ ಅಬೌಟ್ ವಾಟ್? ಅಮೆಂಡ್ಮೆಂಟ್ ಆಫ್ ಕಾನ್ಸ್ಟಿಟ್ಯೂಷನ್. ಟೆನ್ಷನ್ ತಗೋಬೇಡಿ, ವರ್ಡ್ನ ಎಕ್ಸ್ಪ್ಲೇನ್ ಮಾಡ್ತೇನೆ. ಅಮೆಂಡ್ಮೆಂಟ್ ಆಫ್ ಕಾನ್ಸ್ಟಿಟ್ಯೂಷನ್. ನಾವು ಐ ಆಮ್ ಟಾಕಿಂಗ್ ಅಬೌಟ್ ಅಮೆಂಡ್ಮೆಂಟ್. ಅಮೆಂಡ್ಮೆಂಟ್ ಅಂದರೆ ಏನು? 1947 ಏನು 1950 ಏನು ನಮಗೊಂದು ಕಾನ್ಸ್ಟಿಟ್ಯೂಷನ್ ರೆಡಿ ಆಯ್ತಲ್ವಾ? ಇದು 1950 ಇದ್ದಂಥ ಒಂದು ಕಾನ್ಸ್ಟಿಟ್ಯೂಷನ್. ಈ ಕಾನ್ಸ್ಟಿಟ್ಯೂಷನ್ ಇವಾಗ ಅದೇ ಥರ ಇಲ್ಲ, ನಮ್ಮ ಸಂವಿಧಾನ ಈಗ ಬದಲಾಗಿದೆ. ಅವಾಗ ಫುಲ್ ಕೆಂಪಾಗಿತ್ತಲ್ವಾ? ಕೆಂಪಾಗೂ ಇದೆ, ಹಾಗೂ ಕೆಲವೊಂದು ಲೈನ್ಸ್ನ ಚೇಂಜ್ ಮಾಡಿದ್ದಾರೆ. ಕೆಲವೊಂದು ಹಸಿರು ಲೈನ್ಸ್ನ ಆ್ಯಡ್ ಮಾಡಿದ್ದಾರೆ, ಕೆಲವೊಂದು ಹಳದಿ ಲೈನ್ಸ್ನ ಆ್ಯಡ್ ಮಾಡಿದ್ದಾರೆ. ನೋಡಿ, ಈಸ್ ಇಟ್ ಚೇಂಜಿಂಗ್ ಆರ್ ನಾಟ್? ಚೇಂಜ್ ಆಗ್ತಿದೆ ತಾನೆ, ಅದೇ ಪೇಂಟ್ ಚೇಂಜ್ ಮಾಡ್ದಂಗೆ. ಸೊ ನಾನು ನನ್ನ ತಮ್ಮನ ಪೇಂಟ್ನ ಚೇಂಜ್ ಮಾಡಬೇಕಂದ್ರೆ ನಾನು ಪರ್ಮಿಷನ್ ತಗೋಬೇಕು. ಎನಿ ಚೇಂಜಸ್ ಮೇಡ್ ಟು ದ ಕಾನ್ಸ್ಟಿಟ್ಯೂಷನ್ ಇಸ್ ಕಾಲ್ಡ್ ಆಸ್ ಅಮೆಂಡ್ಮೆಂಟ್ಸ್. ದ ಚೇಂಜಸ್ ಮೇಡ್ ಟು ದ ಕಾನ್ಸ್ಟಿಟ್ಯೂಷನ್ ಬುಕ್ ಇಸ್ ಕಾಲ್ಡ್ ಆಸ್ ವಾಟ್? ಅಮೆಂಡ್ಮೆಂಟ್. ಇದಕ್ಕೆ ಪಾರ್ಲಿಮೆಂಟ್ದು ಪರ್ಮಿಷನ್ ಬೇಕು, ನೆನ್ಪಿಟ್ಕೊಳ್ಳಿ. ಕೆಲವೊಂದು ಚೇಂಜಸ್ನ ಈಸಿಯಾಗಿ ಮಾಡ್ಬೋದು ಆ್ಯಂಡ್ ಕೆಲವೊಂದು ಚೇಂಜಸ್ನ ಹಾರ್ಡಾಗಿ ಮಾಡ್ಬೋದು. ದಿಸ್ ಇಸ್ ಆರ್ಟಿಕಲ್ 368. ಆರ್ಟಿಕಲ್ 368ಗೆ ಬಂದಾಗ, ಆರ್ಟಿಕಲ್ 368ಗೆ ಬಂದಾಗ ನಾನು ಕಾನ್ಸ್ಟಿಟ್ಯೂಷನ್ದು ಇಲ್ಲ, ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೇನೆ ಹೌ ಅಮೆಂಡ್ಮೆಂಟ್ಸ್ ಆರ್ ಡನ್ ಅಂತ. ಅದ್ರ ಬಗ್ಗೆನೂ ಹೇಳೇ ಬಿಡ್ತೇನೆ ಮುಂದಿನ ವಿಡಿಯೋದಲ್ಲಿ. ಅದಾದಮೇಲೆ ಮುಂದೆ ಹೋಗೋಣ, ಆವಾಗ ನಿಮಗೆ ಇದ್ರ ಬಗ್ಗೆ ಕ್ಲಾರಿಟಿ ಬರುತ್ತೆ. ಅರ್ಥ ಮಾಡ್ಕೊಳ್ಳಿ, ಕೆಲವೊಂದು ಲೈನ್ಸ್ನ ಈಸಿಯಾಗಿ ಚೇಂಜ್ ಮಾಡ್ಬೋದು, ಕೆಲವೊಂದು ಲೈನ್ಸ್ನ ಚೇಂಜ್ ಮಾಡೋಕ್ಕಾಗಲ್ಲ. ನಮ್ಮ ಪುಸ್ತಕನ ಹೇಗೆ ಬೇಕೋ ಹಾಗೆ ಬದಲಾಯಿಸೋಕ್ಕಾಗಲ್ಲ. ಕಾನ್ಸ್ಟಿಟ್ಯೂಷನ್ ಅನ್ನೋ ಪುಸ್ತಕ, ದಟ್ ಥಿಂಗ್ ಇಸ್ ಕಾಲ್ಡ್ ಆಸ್ ಬ್ಲೆಂಡ್ ಆಫ್ ರಿಜಿಡಿಟಿ ಆ್ಯಂಡ್ ಫ್ಲೆಕ್ಸಿಬಿಲಿಟಿ. ಈ ಪಾಯಿಂಟು ನಿಮಗೆ ಅರ್ಥ ಆಗಿದೆ ಅಂತ ನಾನು ಅನ್ಕೊಳ್ತೇನೆ. ನೋಡಿ, ನಾನು ಟಾಪಿಕ್ ಮಾಡಾದ್ಮೇಲೆ ಒಂದು ಸಲ ಹೋಗಿ ಲಕ್ಷ್ಮೀಕಾಂತ್ ಬುಕ್ನ ಓದಿ, ನಿಮಗೆ ಫುಲ್ ಕ್ಲಾರಿಟಿ ಬರುತ್ತೆ. ಸೊ ಇದು ಅರ್ಥ ಆಗಿದ್ರೆ ನೆಕ್ಸ್ಟ್ ಪಾಯಿಂಟ್ಗೆ ಹೋಗೋಣ. ಫೆಡರಲ್ ಸಿಸ್ಟಮ್ ವಿತ್ ಯೂನಿಟರಿ ಬಯಾಸ್. ದ ಫೋರ್ತ್ ಪಾಯಿಂಟ್, ಫೆಡರಲ್ ಸಿಸ್ಟಮ್ ವಿತ್ ಯೂನಿಟರಿ ಬಯಾಸ್. ಇದರ ಅರ್ಥ ಏನು ಗೊತ್ತಾ? ವೆರಿ ಸಿಂಪಲ್. ಇಲ್ಲಿ ಸೆಂಟ್ರಲ್ ಗವರ್ನಮೆಂಟ್ ಇದೆ ಅಲ್ವಾ, ಆ್ಯಂಡ್ ಪ್ರತಿಯೊಂದು ಸ್ಟೇಟಲ್ಲೂ ಸ್ಟೇಟ್ ಗವರ್ನಮೆಂಟ್ ಇದೆ ಅಲ್ವಾ. ಕರ್ನಾಟಕದಲ್ಲಿ ಕರ್ನಾಟಕ ಸ್ಟೇಟ್ ಗವರ್ನಮೆಂಟ್, ಕೇರಳದಲ್ಲಿ ಕೇರಳ ಸ್ಟೇಟ್ ಗವರ್ನಮೆಂಟ್, ಮಹಾರಾಷ್ಟ್ರದಲ್ಲಿ ಮಹಾರಾಷ್ಟ್ರ ಸ್ಟೇಟ್ ಗವರ್ನಮೆಂಟ್, ತಮಿಳ್ನಾಡಲ್ಲಿ ತಮಿಳ್ನಾಡು ಸ್ಟೇಟ್ ಗವರ್ನಮೆಂಟ್. ಈ ಥರ ಪ್ರತಿಯೊಂದು ಸ್ಟೇಟ್ಗೂ ಕೂಡ ಒಂದು ಸ್ಟೇಟ್ ಗವರ್ನಮೆಂಟ್ ಇದೆ. ಆ್ಯಂಡ್ ಇವರಿಬ್ಬರು ಒಟ್ಟುಗೂಡಿ ಕೆಲಸ ಮಾಡ್ತಾರೆ. ಅರ್ಥ ಆಗ್ತಿದೆ? ಒಟ್ಟುಗೂಡಿ ಕೆಲಸ ಮಾಡ್ತಾರೆ. ಆದರೆ ಇವರಿಬ್ಬರಲ್ಲಿ ಸ್ಟ್ರಾಂಗ್ ಯಾರು ಅಂದರೆ ಇಟ್ ಈಸ್ ಸೆಂಟ್ರಲ್ ಗವರ್ನಮೆಂಟ್. ಸೆಂಟ್ರಲ್ ಗವರ್ನಮೆಂಟ್ ಈಸ್ ಮೋರ್ ಪವರ್ಫುಲ್ ಅಂತ ಕರೀತಾರೆ ಅಷ್ಟೇ. ಯಾಕೆ ಅಂತ ಕೇಳಿದ್ರೆ, ನೋಡಿ, ಒಂದು ನಮಗೆ ಸ್ಟ್ರಾಂಗ್ ಸೆಂಟರ್ ಇದೆ. ಸೆಂಟ್ರಲ್ ಗವರ್ನಮೆಂಟ್ ಈಸ್ ವೆರಿ ಸ್ಟ್ರಾಂಗ್. ಮೋದಿಯವ್ರ ಗವರ್ನಮೆಂಟೇ ಯಾವತ್ತಿದ್ರು ಸ್ಟ್ರಾಂಗ್. ಇದು ಒಂದು ಫೀಚರ್ ಇದೆ. ಸೆಕೆಂಡ್ ಒನ್, ಸಿಂಗಲ್ ಸಿಟಿಸನ್ಶಿಪ್ ಇದೆ. ಇದು ಅರ್ಥ ಮಾಡ್ಕೊಳ್ಳಿ, ಸಿಂಗಲ್ ಸಿಟಿಸನ್ಶಿಪ್. ನೀವು ಯಾವತ್ತಾರು ಐ ಆಮ್ ಅ ಸಿಟಿಸನ್ ಆಫ್ ಕರ್ನಾಟಕ ಅಂತ ಅಂತೀರಾ? ನೀವು ಯಾವತ್ತಾರು ಐ ಆಮ್ ಅ ಸಿಟಿಸನ್ ಆಫ್ ಕೇರಳ ಅಂತ ಅಂತೀರಾ? ನೀವು ಐ ಆಮ್ ಅ ಸಿಟಿಸನ್ ಆಫ್ ತಮಿಳ್ನಾಡು ಅಂತ ಅಂತೀರಾ? ನೋ. ವಾಟ್ ಡು ಯು ಸೇ? ಐ ಆಮ್ ದ ಸಿಟಿಸನ್ ಆಫ್ ಇಂಡಿಯಾ ಅಂತ ಅಂತೀರಾ. ನೋಡ್ಕೊಳ್ಳಿ, ವಿ ಆರ್ ದ ಸಿಟಿಸನ್ಸ್ ಆಫ್ ಇಂಡಿಯಾ ಆ್ಯಂಡ್ ನಾಟ್ ದ ಸಿಟಿಸನ್ಸ್ ಆಫ್ ಅವರ್ ಸ್ಟೇಟ್. ಇದರ ಅರ್ಥ ಏನು? ವಿ ಆರ್ ಆಲ್ ರೆಸ್ಪಾನ್ಸಿಬಲ್ ಟು ಸೆಂಟ್ರಲ್ ಗವರ್ನಮೆಂಟ್ ಮೋರ್ ಅಂತ. ಅದೇ ನೀವು USA ಹೋದರೆ, ಯು ಆರ್ ಆಲ್ಸೋ ಎ ಸಿಟಿಸನ್ ಆಫ್ ಅಮೆರಿಕಾ, ಯು ಆರ್ ಆಲ್ಸೋ ಅ ಸಿಟಿಸನ್ ಆಫ್ ಕ್ಯಾಲಿಫೋರ್ನಿಯಾ. ಅಂದರೆ ನೀವು ಯಾವ ರಾಜ್ಯಕ್ಕೆ ಬಿಲಾಂಗ್ ಆಗ್ತಿರೋ, ನೀವು ಆ ದೇಶದ ಪ್ರಜೆ ಕೂಡ ಹೌದು, ನೀವು ಭಾರತದ ಪ್ರಜೆ ಕೂಡ, ಅಮೆರಿಕ ಪ್ರಜೆ ಕೂಡ ಹೌದು. ಬಟ್ ಇಲ್ಲಿ ಸಿಂಗಲ್ ಸಿಟಿಸನ್ಶಿಪ್, ನಾವು ಕೇವಲ ಭಾರತದ ಪ್ರಜೆಗಳು, ಭಾರತದ ನಾಗರಿಕರು. ಅರ್ಥ ಆಗ್ತಿದೆಯಾ? ಆ್ಯಂಡ್ ಇನ್ನೊಂದು ಇಂಪಾರ್ಟೆಂಟ್ ಫೀಚರ್, ಆಲ್ ಇಂಡಿಯಾ ಸರ್ವಿಸಸ್. ಅದೇ ನೀವೇನು UPSC ಅಂತ ಪ್ರಿಪೇರ್ ಆಗ್ತಿದ್ದೀರಾ, ಇಟ್ ಈಸ್ ಆಲ್ಸೋ ಸೆಂಟ್ರಲ್ ಗವರ್ನಮೆಂಟ್ ಥಿಂಗ್ ಅಲ್ವಾ. ನೀವು IAS ಆಫೀಸರ್ ಆದರೆ ನೀವು ಸ್ಟೇಟ್ ಗವರ್ನಮೆಂಟ್ ಎಂಪ್ಲಾಯ, ಸೆಂಟ್ರಲ್ ಗವರ್ನಮೆಂಟ್ ಎಂಪ್ಲಾಯ? ನೀವು ಸೆಂಟ್ರಲ್ ಗವರ್ನಮೆಂಟ್ ಎಂಪ್ಲಾಯ್. ಬಟ್ ನೀವು ವರ್ಕ್ ಮಾಡೋದೇ ಅಲ್ಲಿ ಕರ್ನಾಟಕದಲ್ಲಿ ಅಥವಾ ಕೇರಳದಲ್ಲಿ ಅಥವಾ ತಮಿಳ್ನಾಡಲ್ಲಿ. ನಿಮ್ಮ ಮೇಲಿರೋ ಪವರ್ಸ್ ಯಾರಿಗಿರುತ್ತೆ? ನಿಮ್ಮ ಮೇಲೆ ಸುಪ್ರೀಂ ಪವರ್ ಸೆಂಟ್ರಲ್ ಗವರ್ನಮೆಂಟ್ಗೆ ಇದೆಯಾ, ಸ್ಟೇಟ್ ಗವರ್ನಮೆಂಟ್ ಇದೆಯಾ? ನಿಮಗೆ ಸುಪೀರಿಯರ್ ಪವರ್ ಸೆಂಟ್ರಲ್ ಗವರ್ನಮೆಂಟ್ ಇರುತ್ತೆ. ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ಹೇಳ್ತಾ ಇದ್ದಾನೆ, ಲೆಟ್ಸ್ ಟಾಕ್ ಅಬೌಟ್ ಪೊಲೀಸ್ ಡಿಪಾರ್ಟ್ಮೆಂಟ್ ಓನ್ಲಿ. ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ವಿ ಹ್ಯಾವ್ SI ಸಬ್ ಇನ್ಸ್ಪೆಕ್ಟರ್ ಇದ್ದಾರೆ, ವಿ ಹ್ಯಾವ್ ASI ಅಸಿಸ್ಟೆಂಟ್ ಸಬ್ ಇನ್ಸ್ಪೆಕ್ಟರ್ ಇದ್ದಾರೆ, ವಿ ಹ್ಯಾವ್ ಕಾನ್ಸ್ಟೇಬಲ್ಸ್, ಅಸಿಸ್ಟೆಂಟ್ ಕಾನ್ಸ್ಟೇಬಲ್, ಹೆಡ್ ಕಾನ್ಸ್ಟೇಬಲ್, ವಿ ಹ್ಯಾವ್ ಸರ್ಕಲ್ ಇನ್ಸ್ಪೆಕ್ಟರ್, ಕರೆಕ್ಟ್ ತಾನೆ? ಸರ್ಕಲ್ ಇನ್ಸ್ಪೆಕ್ಟರ್ ಇದ್ದಾರೆ. ವಿ ಆಲ್ಸೋ ಹ್ಯಾವ್ ACPs, ಅಸಿಸ್ಟೆಂಟ್ ಕಮಿಷನರ್ ಆಫ್ ಪೊಲೀಸ್, ASP, ಅಸಿಸ್ಟೆಂಟ್ ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್. ಈ ಆಲ್ ಲೆವೆಲ್ಸ್ ಏನಿದೆ, ಇದು ಸ್ಟೇಟ್ ಗವರ್ನಮೆಂಟ್ ಕಂಟ್ರೋಲಿಗೆ ಬರುತ್ತೆ. ಕೆಲವೊಂದು ಪೊಸಿಷನ್ಸ್ನ ಸ್ಟೇಟ್ ಗವರ್ನಮೆಂಟ್ ಪರ್ಸ್ನಲ್ ಎಕ್ಸಾಮಿಂದ ಫಿಲ್ ಮಾಡ್ಬೋದು. ಇದಕ್ಕೆ ಅವರು KPSC ಎಕ್ಸಾಮ್ ಕಂಡಕ್ಟ್ ಮಾಡ್ತಾರೆ, PSI ಎಕ್ಸಾಮ್ ಕಂಡಕ್ಟ್ ಮಾಡ್ತಾರೆ, ಕಾನ್ಸ್ಟೇಬಲ್ ಎಕ್ಸಾಮ್ ಕಂಡಕ್ಟ್ ಮಾಡ್ತಾರೆ, ಸರ್ಕಲ್ ಇನ್ಸ್ಪೆಕ್ಟರ್ ಎಕ್ಸಾಮ್ ಕಂಡಕ್ಟ್ ಮಾಡ್ತಾರೆ, ಹೌದಾ ಅಲ್ವಾ? ಬಟ್ ಕೆಲವೊಂದು ಪೊಸಿಷನ್ಸ್ ಏನಿದೆ
ಅದನ್ನು ಬರೀ ಸೆಂಟ್ರಲ್ ಗೌರ್ನಮೆಂಟ್ ಮಾತ್ರ ಫಿಲ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್ ACP ASPನ ಸೆಂಟ್ರಲ್ ಗೌರ್ನಮೆಂಟ್ ಕೂಡ ಫಿಲ್ ಮಾಡುತ್ತೆ. SP ಪೊಸಿಷನ್ನ ಸೆಂಟ್ರಲ್ ಗೌರ್ನಮೆಂಟ್, ಕಮಿಷನರ್ ಪೊಸಿಷನ್ನ ಸೆಂಟ್ರಲ್ ಗೌರ್ನಮೆಂಟ್, IG ಪೊಸಿಷನ್, DIG ಪೊಸಿಷನ್. ಏನು ಅರ್ಥ ಆಗ್ತಿದೆ? ಇದಕ್ಕೆ ಅವ್ರು ಏನು ಮಾಡ್ತಾರೆ, UPSC ಎಕ್ಸಾಮ್ನ ಕಂಡಕ್ಟ್ ಮಾಡ್ತಾರೆ. ಅರ್ಥ ಮಾಡ್ಕೊಳ್ಳಿ. ಪೊಲೀಸ್ ಅನ್ನೋದು ಸ್ಟೇಟ್ ಗವರ್ನಮೆಂಟ್ ಕೈಯಲ್ಲಿದ್ದರೆ ACP ASP SP ಕಮಿಷನರ್ IG DIG ಇಂಥ ಸುಪೀರಿಯರ್ ಪವರ್ಸ್ನ ಯಾಕೆ UPSC ಕಂಟ್ರೋಲ್ ಮಾಡುತ್ತೆ, ಯಾಕೆ ಸೆಂಟ್ರಲ್ ಗವರ್ನಮೆಂಟ್ ಕಂಟ್ರೋಲ್ ಮಾಡುತ್ತೆ ಅಂದರೆ ಅವರ್ ಸೆಂಟ್ರಲ್ ಗವರ್ನಮೆಂಟ್ ಈಸ್ ಮೋರ್ ಪವರ್ಫುಲ್ ದ್ಯಾನ್ ದ ಸ್ಟೇಟ್ ಗವರ್ನಮೆಂಟ್. ಇವಾಗ ಅರ್ಥ ಮಾಡ್ಕೊಳ್ಳಿ. ಒಬ್ಬ SI ಇದ್ದಾನೆ ಕಿಶೋರ್ ಕುಮಾರ್ ಅಂತ, ಇವರು ಸಿಕ್ಕಾಪಟ್ಟೆ ತಲೆ ತಿಂತಾ ಇದ್ದಾರೆ. ಫಾರ್ ಎಕ್ಸಾಂಪಲ್ ಹಿಂಗಾಗಲ್ಲ, ಬಟ್ ಎಕ್ಸಾಂಪಲ್ ಓಕೆ. ಇವಾಗ BJP ಗವರ್ನಮೆಂಟಲ್ಲಿ, ಸೆಂಟ್ರಲ್ ಗವರ್ನಮೆಂಟಲ್ಲಿ BJP ಇದೆ, ಸ್ಟೇಟ್ ಗವರ್ನಮೆಂಟಲ್ಲಿ ಕಾಂಗ್ರೆಸ್ ಇದೆ ಅಂತ ಅನ್ಕೊಳ್ಳಿ, ಜಸ್ಟ್ ಅನ್ಕೊಳ್ಳಿ ಓಕೆ. ಕಾಂಗ್ರೆಸ್ ಗವರ್ನಮೆಂಟ್ ಇರುವಂಥ ಊರಲ್ಲಿ ಒಬ್ಬ SI ಸಿಕ್ಕಾಪಟ್ಟೆ ಪವರ್ಫುಲ್ ಆಗಿ ಕೆಲಸ ಮಾಡ್ತಿದ್ದಾನೆ. ಹಾಗೂ ಇವನು BJP ರಿಲೇಟೆಡ್ ಎಂಪ್ಲಾಯೀಸ್ನ ಮಾತ್ರ ಟಾರ್ಗೆಟ್ ಮಾಡ್ತಾ ಇದ್ದಾನೆ. BJPದು ಯಾರೇ ಕಾರ್ಯದರ್ಶಿ ಇದ್ದರೂ ಕೂಡ ಅವರಿಗೆ ಟಾರ್ಚರ್ ಮಾಡ್ತಾ ಇದ್ದಾರೆ. ಆ ಟೈಮಲ್ಲಿ BJP ಸ್ಟೇಟ್ ಸೆಂಟ್ರಲ್ ಗವರ್ನಮೆಂಟ್ ಏನು ಮಾಡುತ್ತೆ, ದೇ ವಿಲ್ ಕಾಲ್ SP ಸೂಪರಿಂಟೆಂಡೆಂಟ್ ಆಫ್ ಪೊಲೀಸಿಗೆ ಕಾಲ್ ಮಾಡ್ತಾರೆ. ಕಾಲ್ ಮಾಡಿ ಏನಂತಾರೆ, ಈ ಮಹಾನ್ ಭಾವ ನಿಗ್ರಾಡ್ತವನ ಗುರಿಯನ್ನು ಟ್ರಾನ್ಸ್ಫರ್ ಮಾಡು ಅಂತ ಹೇಳ್ತಾರೆ. ಸೊ ಹಿ ವಿಲ್ ಬಿ ಟ್ರಾನ್ಸ್ಫರ್ಡ್, ರೈಟ್? ಇವ್ರು ಟ್ರಾನ್ಸ್ಫರ್ ಆಗ್ತಾರಾ ಇಲ್ವಾ? ಇವ್ರು BJP ಅವ್ರನ್ನ BJPಗೆ ಯಾರು ವಿರುದ್ಧ ಬಂದರೂ ಅವ್ರನ್ನ ಟ್ರಾನ್ಸ್ಫರ್ ಮಾಡಿದ್ರೆ ಇಲ್ವಾ ಸೆಂಟ್ರಲ್ ಗವರ್ನಮೆಂಟಿಂದ? ದಿಸ್ ಥಿಂಗ್ ಇಸ್ ಅ ಫೀಚರ್ ಆಫ್ ವಾಟ್? ಸ್ಟ್ರಾಂಗ್ ಸೆಂಟ್ರಲ್ ಗವರ್ನಮೆಂಟ್. ಇದು ಕೂಡ ನಮ್ಮ ಸ್ಟೇಟಲ್ಲಿದೆ. ನೀವು ಜಾಸ್ತಿ ನಿಗ್ರಾಡಿದ್ರೆ ಸೆಂಟ್ರಲ್ ಗವರ್ನಮೆಂಟ್ ಜೊತೆ ಟ್ರಾನ್ಸ್ಫರ್ ಮಾಡಿ ಬಿಸಾಕ್ತಾರೆ. ಸ್ಟೇಟಲ್ಲಿ ಯಾವನೇ ಇರಲಿ, ಸ್ಟೇಟಲ್ಲಿ ಯಾವುದೇ ಗವರ್ನಮೆಂಟ್ ಇರಲಿ, ಸೆಂಟ್ರಲ್ ಗವರ್ನಮೆಂಟ್ ಡಿಸಿಷನ್ ತಗೊಂಡ್ರೆ ಫಿನಿಶ್. DIG IG ಇಂದ ಒಂದು ಕಾಲ್ ಬರುತ್ತೆ, ನೀವು ಟ್ರಾನ್ಸ್ಫರ್ ಆಗಿ ಎಗರೋಗ್ತೀರಾ. ಸ್ಟೇಟಲ್ಲಿ ಯಾವ ಗವರ್ನಮೆಂಟ್ ಇದ್ರೂ ಕೂಡ ಕೇರ್ ಮಾಡೋಕ್ಕಾಗಲ್ಲ. ಅರ್ಥ ಆಗ್ತಿದೆಯಾ? ದಿಸ್ ಈಸ್ ಆಲ್ಸೋ ಅ ಫೀಚರ್. ದಟ್ಸ್ ವೈ ವಿ ಸೇ ಇಂಡಿಯಾ ಈಸ್ ಅ ಫೆಡ್ರಲ್ ಸಿಸ್ಟಮ್ ವಿತ್ ಯೂನಿಟರಿ ಬಯಾಸ್. ಯೂನಿಟರಿ ಅಂದರೆ ಏನು? ಸೆಂಟ್ರಲ್ ಗವರ್ನಮೆಂಟ್ ಅಂತ. ಯೂನಿಟರಿ ಗವರ್ನಮೆಂಟ್ ಅಂದರೆ ಇಟ್ಸ್ ಆಲ್ವೇಸ್ ಸೆಂಟ್ರಲ್ ಗವರ್ನಮೆಂಟ್. ಇದರರ್ಥ ಇಂಡಿಯಾದಲ್ಲಿ ಡೆಫಿನೆಟ್ಲಿ 2 ಸಿಸ್ಟಮ್ ಇದೆ. ಫೆಡ್ರಲ್ ಅಂದರೆ ಏನು? ಅ ಕಂಟ್ರಿ ವಿಚ್ ಈಸ್ ಹ್ಯಾವಿಂಗ್ ಬೋತ್ ಸ್ಟೇಟ್ ಗವರ್ನಮೆಂಟ್ ಆ್ಯಂಡ್ ಸೆಂಟ್ರಲ್ ಗವರ್ನಮೆಂಟ್. ಇದನ್ನು ನಾವು ಫೆಡ್ರಲ್ ಅಂತ ಓಕೆ, ಫೆಡ್ರಲ್ ಅಂದರೆ ಏನಂತ ಹೇಳ್ಬಿಡ್ತಾನೆ, ಸಾರಿ. ಫೆಡರೇಷನ್ ನೋಡಿ, ಫೆಡರೇಷನ್ ಅಂದರೆ ಇದು ಕೂಡ ಗೊತ್ತಿಲ್ಲ ತುಂಬ ಜನಕ್ಕೆ. ನೋಡಿ, ಇಲ್ಲಿ ಸ್ಟೇಟ್ 1 ಇದೆ, ಇದು ಒಂದು ರಾಜ್ಯ ಓಕೆ. ಇದು 2ನೇ ರಾಜ್ಯ, ಇದು 3ನೇ ರಾಜ್ಯ, ಇದು 4ನೇ ರಾಜ್ಯ. ಇದು ಅರ್ಥ ಮಾಡ್ಕೊಳ್ಳಿ. ಇದು 5ನೇ ರಾಜ್ಯ. 5 ಡಿಫ್ರೆಂಟ್ ರಾಜ್ಯಗಳಿವೆ. 5 ಡಿಫ್ರೆಂಟ್ ರಾಜ್ಯಗಳು ಅವ್ರವ್ರ ಕೆಲಸ ಮಾಡ್ಕೊಂಡು ಆರಾಮಾಗಿದ್ದಾರೆ. ಒಬ್ಬ ಬಂದು ಏನು ಹೇಳ್ತಾನೆ, ನಾವಿಬ್ಬರು ಸೇರೋಣ, ಒಂದಾಗೋಣ, ನಾವೆಲ್ಲ ಸೇರಿ ಒಂದಾಗಿ ಏನು ಮಾಡೋಣ, ಒಂದು ಗುಂಪನ್ನು ಕಟ್ಟೋಣ, ಲೆಟ್ಸ್ ಬಿಕಮ್ ಸ್ಟ್ರಾಂಗ್ ಟುಗೆದರ್ ಅಂತ ಹೇಳ್ತಾರೆ. ಒಂದು ಹನಿಕೋಮ್ ಥರ. ಈಗ S1 S2 S3 S4 S5 ಬೇರೆ ಬೇರೆಯಾಗಿ ಏನಿದ್ರು ಈಗ ಅವರು ಒಂದಾಗ್ತಾರೆ. ಅರ್ಥ ಆಗ್ತಿದೆಯಾ? ಹಿಂಗಾದಾಗ ಏನಾಗುತ್ತೆ, ಇವ್ರನ್ನೆಲ್ಲ ಕಂಟ್ರೋಲ್ ಮಾಡೋಕ್ಕೊಬ್ಬ ಬಾಸ್ ಬೇಕು ತಾನೆ. ಆ ಬಾಸೇ ಫೆಡರೇಷನ್. ಫೆಡರೇಷನ್ ಈಸ್ ಬ್ರಿಂಗಿಂಗ್ ಅಪ್ ಟುಗೆದರ್. ಕೆನಡಾದಲ್ಲಿ ಏನಿದೆ ಅದು ಕೂಡ ಫೆಡರೇಷನ್. ಅಮೆರಿಕಾದಲ್ಲಿ ಏನಿದೆ ಅದು ಕೂಡ ಫೆಡರೇಷನ್. ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕಾ ಅಂತ ಯಾಕೆ ಕನ್ನತೇವೆ? ಆಲ್ ದ ಸ್ಟೇಟ್ಸ್ S1 S2 S3 S4 S5 ಬಿಕೇಮ್ ಯುನೈಟೆಡ್ ಟು ಫಾರ್ಮ್ ಅಮೆರಿಕಾ. ನೋಡಿ, ಅಮೆರಿಕಾದಲ್ಲಿ 50 ಸ್ಟೇಟ್ಸ್ ಇದೆ. 50 ಡಿಫ್ರೆಂಟ್ ಸ್ಟೇಟ್ಸ್ ಒಂದಾಗಿ ವೆನ್ ದೇ ಕೇಮ್ ಟುಗೆದರ್ ದೇ ಬಿಕೇಮ್ ಯುನೈಟೆಡ್ ಆ್ಯಂಡ್ ಫಾರ್ಮ್ಡ್ ಅಮೆರಿಕಾ. ಅಮೆರಿಕಾ ಅಂದರೆ ಒಂದು ದೇಶ ಅಲ್ಲ, ಇಟ್ಸ್ ಅ ಕಾಂಬಿನೇಷನ್ ಆಫ್ 50 ಡಿಫ್ರೆಂಟ್ ಕಂಟ್ರೀಸ್. ಆ ಥರ ಅರ್ಥ ಮಾಡ್ಕೊಳ್ಳಿ. ಅಲ್ಲಿ 50 ದೇಶ ಒಂದಾಗಿ ಅಮೆರಿಕ ಆಯಿತು. ಕೆನಡಾದಲ್ಲಿ ಕೂಡ ಫೆಡರೇಷನ್ ಇದೆ, ಭಾರತದಲ್ಲಿ ಕೂಡ ಫೆಡರೇಷನ್ ಇದೆ. ದಿಸ್ ಇಸ್ ದ ಕಾನ್ಸೆಪ್ಟ್. ಫೆಡರಲ್ ಗವರ್ನಮೆಂಟ್ ಅಂದರೆ ಸೆಂಟ್ರಲ್ ಗವರ್ನಮೆಂಟ್, ದ ಬಾಸ್, ಹೀ ಈಸ್ ಸ್ಟ್ರಾಂಗರ್ ದೆನ್ ದ ಸ್ಟೇಟ್ ಗವರ್ನಮೆಂಟ್. ಈ ಪಾಯಿಂಟ್ ಅರ್ಥ ಆಗಿದೆ ಅಂತ ಅಂದ್ಕೊಳ್ತೇನೆ. ಇದಕ್ಕಿಂತ ಜಾಸ್ತಿ ಹೇಳಕ್ಕೆ ನನಗೆ ಗಂಟಲು ನೋವತ್ತೆ. ಇದಾದಮೇಲೆ ನೆಕ್ಸ್ಟ್ ಫೀಚರ್ ಈಸ್ ಪಾರ್ಲಿಮೆಂಟ್ರಿ ಗವರ್ನಮೆಂಟ್, ಪಾರ್ಲಿಮೆಂಟ್ರಿ ಫಾರ್ಮ್ ಆಫ್ ಗವರ್ನಮೆಂಟ್. ಇದ್ರ ಬಗ್ಗೆ ಸ್ವಲ್ಪ ಮಾತಾಡೋಣ ಈಗ. ಏನು ಸರ್ ಇದು ಪಾರ್ಲಿಮೆಂಟ್ರಿ ಫಾರ್ಮ್ ಆಫ್ ಗವರ್ನಮೆಂಟ್ ಅಂದ್ರೇನು? ನೋಡಿ, ದೇಶದಲ್ಲಿ 2 ಥರ ಗವರ್ನಮೆಂಟ್ ಇರುತ್ತೆ ಬೇಸ್ಡ್ ಆನ್ ದ ರಿಲೇಷನ್ಶಿಪ್ಸ್. ನೋಡಿ, ಲೆಜಿಸ್ಲೇಚರ್ ಇರುತ್ತೆ. ಫಸ್ಟ್ ಇದು ಅರ್ಥ ಮಾಡ್ಕೊಳ್ಳಿ. ದೆರ್ ಈಸ್ ಲೆಜಿಸ್ಲೇಚರ್, ದೆರ್ ಈಸ್ ಎಕ್ಸಿಕ್ಯೂಟಿವ್ ಆ್ಯಂಡ್ ದೆರ್ ಈಸ್ ಜುಡಿಷರಿ. ಈ 3 ವಿಂಗ್ ಇರುತ್ತೆ ಪ್ರತಿ ದೇಶದಲ್ಲೂ ಕೂಡ. ವೆರ್ ಎವರ್ ದೆರ್ ಈಸ್ ಕಾನ್ಸ್ಟಿಟ್ಯೂಷನ್ ದೆರ್ ಆರ್ 3 ಬಾಡೀಸ್, ದಟ್ ಈಸ್ ಲೆಜಿಸ್ಲೇಚರ್, ಎಕ್ಸಿಕ್ಯೂಟಿವ್, ಜುಡಿಷರಿ. ಲೆಜಿಸ್ಲೇಚರ್ ವಿಲ್ ಮೇಕ್ ದ ಲಾಸ್. ಇವರು ನಿಯಮಗಳನ್ನ ಮಾಡ್ತಾರೆ. ದೇ ಆರ್ ಹಿಯರ್ ಟು ಮೇಕ್ ದ ಲಾಸ್. ಎಕ್ಸಿಕ್ಯೂಟಿವ್ ವಿಲ್ ಇಂಪ್ಲಿಮೆಂಟ್ ದ ಲಾಸ್. ಜುಡಿಷರಿ ವಿಲ್ ಚೆಕ್ ದ ಲಾಸ್. ಫಾರ್ ಎಕ್ಸಾಂಪಲ್ ಹೇಳೋದಾದರೆ, ಒಂದು ಸ್ಕೂಲ್ ಇದೆ, ಇದು ಒಂದು ಸ್ಕೂಲ್. ಆ ಸ್ಕೂಲ್ದು ಟೈಮಿಂಗ್ ಏನಿದೆ 9 o'clock ಅಂತ ಹೇಳ್ತಾರೆ. ಬೆಳಿಗ್ಗೆ 9 ಗಂಟೆಗೆ ಕ್ಲಾಸ್ ಸ್ಟಾರ್ಟ್, 9 AM. ಸ್ವಲ್ಪ ದಿನ ಆದಮೇಲೆ ಏನು ಮಾಡ್ತಾರೆ, ಲೆಜಿಸ್ಲೇಟಿವ್ ವಿಲ್ ಸೇ ದ್ಯಾಟ್. ಲೆಜಿಸ್ಲೇಟಿವ್ ಅಂದರೆ ಏನಿಲ್ಲಿ ಹೆಡ್, ಚೇರ್ಮ್ಯಾನ್, ಹೀ ಈಸ್ ದ ಹೆಡ್ ಅಲ್ವಾ. ಲೆಜಿಸ್ಲೇಚರ್ ಹೂ ಮೇಕ್ಸ್ ದ ರೂಲ್ಸ್ ಫಾರ್ ಅ ಕಾಲೇಜ್ ಆರ್ ಅ ಸ್ಕೂಲ್, ಚೇರ್ಮ್ಯಾನ್. ಅವ್ರು ಏನು ಹೇಳ್ತಾರೆ, 8:45 AM ಇನ್ಮೇಲೆ ಸ್ಕೂಲ್ ಸ್ಟಾರ್ಟ್ ಆಗುತ್ತೆ ಅಂತ. ಈ ಮೆಸೇಜ್ ಅವ್ರು ಯಾರಿಗೆ ಕೊಡ್ತಾರೆ,
ಪ್ರಿನ್ಸಿಪಲ್ ಕೊಡ್ತಾರೆ, ಹೌದಾ ಅಲ್ವಾ? ಅವಾಗ ಪ್ರಿನ್ಸಿಪಲ್ ಇದನ್ನ ಇಂಪ್ಲಿಮೆಂಟ್ ಮಾಡೋಕ್ಕೆ ಏನು ಮಾಡ್ತಾರೆ, ಒಂದು ನೋಟಿಸ್ನ ಪಾಸ್ ಮಾಡ್ತಾರೆ, ಸೇಯಿಂಗ್ ದಟ್ ನಾಳೆಯಿಂದ ಸ್ಕೂಲ್ 8:45 ಸ್ಟಾರ್ಟ್ ಆಗುತ್ತೆ. ಈ ಇನ್ಫಾರ್ಮೇಷನ್ ಅವ್ರು ಪ್ರತಿ ಟೀಚರ್ಗೂ ಕೊಡ್ತಾರೆ, ಪ್ರತಿ HODಗೂ ಕೊಡ್ತಾರೆ, ಕೆಳಗಿರೋ ವಾಚ್ಮ್ಯಾನ್ಗೆ ಕೂಡ ಕೊಡ್ತಾರೆ. ದೀಸ್ ಪೀಪಲ್ ಆರ್ ಇಂಪ್ಲಿಮೆಂಟಿಂಗ್ ದ ರೂಲ್. ಅರ್ಥ ಮಾಡ್ಕೊಳ್ಳಿ, ನಿಯಮನ ಮಾಡ್ತಿರೋದೊಬ್ರು, ಇಂಪ್ಲಿಮೆಂಟ್ ಮಾಡ್ತಿರೋರೊಬ್ರು. ಯಾರು ನಿಯಮನ ಮಾಡ್ತಾರೋ ದೋಸ್ ಪೀಪಲ್ ಆರ್ ಕಾಲ್ಡ್ ಆಸ್ ಲೆಜಿಸ್ಲೇಚರ್ಸ್, ಇನ್ ಸಿಂಪಲ್ MPs ಅಂತ ಕರಿತೇವೆ ಅಥವಾ MLAs ಅಂತ ಕರಿತೇವೆ. ಸೆಂಟ್ರಲ್ ಗವರ್ನಮೆಂಟ್ ಆದರೆ ಮೆಂಬರ್ ಆಫ್ ದ ಪಾರ್ಲಿಮೆಂಟ್ ಮೇಕ್ಸ್ ದ ರೂಲ್. ಸ್ಟೇಟ್ ಗವರ್ನಮೆಂಟ್ ಆದರೆ ಮೆಂಬರ್ ಆಫ್ ಲೆಜಿಸ್ಲೇಟಿವ್ ಅಸೆಂಬ್ಲಿ, ವಿಧಾನಸೌಧದಲ್ಲಿ ಕೂತಿರುವಂಥ ಬಸವರಾಜ ಬೊಮ್ಮಾಯಿರಾಗಿರ್ಬೋದು, ಅಲ್ಲಿ ಕೂತಿರೋ ಎಲ್ಲ MLAಗಳಾಗಿರ್ಬೋದು, ಇವರು ನಿಯಮಗಳನ್ನ ಮಾಡ್ತಾರೆ. ಇದನ್ನು ಇಂಪ್ಲಿಮೆಂಟ್ ಮಾಡೋದು ಯಾರು? IAS, IPS, KS, KPS, ಇವರು ಇದನ್ನು ಇಂಪ್ಲಿಮೆಂಟ್ ಮಾಡ್ತಾರೆ. ದೀಸ್ ಆರ್ ಕಾಲ್ಡ್ ಆಸ್ ಎಕ್ಸಿಕ್ಯೂಟಿವ್. ಇವ್ರು ಮಾಡುವಂಥ ನಿಯಮದಿಂದ ಸಾಮಾನ್ಯ ಪ್ರಜೆಗೆ ತೊಂದರೆ ಆಗ್ತಾ ಇದ್ದರೆ ಅವಾಗ ನೀವು ಕೋರ್ಟ್ಗೆ ಹೋಗಿ ಪ್ರಶ್ನೆ ಮಾಡ್ಬೋದು. ಇದು ಸಿಸ್ಟಮ್. ಇದೇನಿದು ಲೆಜಿಸ್ಲೇಚರ್, ಎಕ್ಸಿಕ್ಯೂಟಿವ್, ಜುಡಿಷ್ ಅಂದರೆ ಏನು ಅಂತ 3 ಎಕ್ಸ್ಪ್ಲನೇಷನ್. ಕೋರ್ಟ್ಸ್ ವಿಷಯಕ್ಕೆ ಬಂದಾಗ ವೆನ್ ಐ ಕಮ್ ಟು ಸುಪ್ರೀಂ ಕೋರ್ಟ್ ಆ್ಯಂಡ್ ಹೈಕೋರ್ಟ್ ಈ ಟಾಪಿಕ್ ಬಗ್ಗೆ ವಿಶಾಲವಾಗಿ ಮಾತಾಡೋಣ. ವೆನ್ ಐ ಟಾಕ್ ಅಬೌಟ್ ಪ್ರೆಸಿಡೆಂಟ್, ಪ್ರೈಮ್ ಮಿನಿಸ್ಟರ್, ಕೌನ್ಸಿಲ್ ಆಫ್ ಮಿನಿಸ್ಟರ್, ಚೀಫ್ ಮಿನಿಸ್ಟರ್, ಇದ್ರ ಬಗ್ಗೆ ಮಾತಾಡೋಣ. ವೆನ್ ಐ ಟಾಕ್ ಅಬೌಟ್ ಪಾರ್ಲಿಮೆಂಟ್ ಅವಾಗ ಇದ್ರ ಬಗ್ಗೆ ಮಾತಾಡೋಣ. ಡೋಂಟ್ ವರಿ, ತುಂಬ ಡೆಪ್ತಾಗಿ ಮಾತಾಡ್ತೇವೆ. ಇವತ್ತು ನಾನು ಡೆಪ್ತಾಗಿ ಮಾತಾಡಿದ್ರೆ ಈ ವಿಡಿಯೋ 20-25 ಗಂಟೆ ಹೋಗುತ್ತೆ. ನಾನು ಜಸ್ಟ್ ಒಂದು ಸ್ಮಾಲ್ ನೋಡಿ, ಒಂದು ಚಿಕ್ಕ ಟಾಪಿಕ್ನ ಹೇಳ್ತಾ ಇದ್ದಾನೆ, ಎಷ್ಟು ವಿಸ್ತಾರವಾಗಿ ಹೇಳ್ತಾ ಇದ್ದಾನೆ. ಯಾವ ವಿಡಿಯೋ ಹೇಳುತ್ತೆ ಈ ಥರ? ಸೊ ಯಾವುದು ಡೌಟ್ ಇಟ್ಕೋಬೇಡಿ, ಅರ್ಥ ಆಗ್ತಿದೆ. ಐ ಆಮ್ ಕವರಿಂಗ್ ಎವ್ರಿಥಿಂಗ್, 100% ಕವರ್ ಮಾಡ್ತಾನೆ ಸಿಲೆಬಸಲ್ಲಿ. ಏಪ್ರಿಲ್ಗಿಂತ ಮೊದಲು ನಿಮ್ದೆಲ್ಲ GS ವಿಡಿಯೋಸ್ ಕವರ್ ಆಗುತ್ತೆ. ಲೆಟ್ಸ್ ಕಮ್ ಬ್ಯಾಕ್ ಟು ದ ಟಾಪಿಕ್. ಇವಾಗ ಏನಾಗುತ್ತೆ, ಇವನು ಒಬ್ಬ MP, ಅರ್ಥ ಮಾಡ್ಕೊಳ್ಳಿ. ಹೀ ಈಸ್ ಅನ್ MP, ಆಯಿತಾ? MP ಬಿಲಾಂಗ್ಸ್ ಟು ವಾಟ್? ಲೆಜಿಸ್ಲೇಚರ್. MP ಆಲ್ವೇಸ್ ಬಿಲಾಂಗ್ಸ್ ಟು ವಾಟ್? ಲೆಜಿಸ್ಲೇಚರ್. ಎಕ್ಸಿಕ್ಯೂಟಿವ್, ಹೀ ಈಸ್ ವಾಟ್? ಪ್ರೆಸಿಡೆಂಟ್. President belongs to what? Executive. Executive is the law making body or IAS ಅಂತ ಅನ್ಕೊಳ್ಳಿ. ಎಕ್ಸಿಕ್ಯೂಟಿವ್, ಅರ್ಥ ಆಗ್ತಿದೆಯಾ? ಪ್ರೈಮ್ ಮಿನಿಸ್ಟರ್ ಆಲ್ಸೋ ಬಿಲಾಂಗ್ಸ್ ಟು ಎಕ್ಸಿಕ್ಯೂಟಿವ್. ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್, ಡಿಫೆನ್ಸ್ ಮಿನಿಸ್ಟರ್, ಚೀಫ್ ಮಿನಿಸ್ಟರ್, ಆಲ್ ಬಿಕಮ್ ಟು ಎಕ್ಸಿಕ್ಯೂಟಿವ್. ಇವಾಗ ಪ್ರಪಂಚದಲ್ಲಿ 2 ಥರ ಸಿಸ್ಟಮ್ ಇದೆ. ಒನ್ ಈಸ್ ಪ್ರೆಸಿಡೆನ್ಷಿಯಲ್ ಸಿಸ್ಟಮ್. ತುಂಬ ಡೆಪ್ತಾಗಿ ಹೋಗ್ಬೇಕು ನಾನು, ಅದಕ್ಕೆ ಹೋಗ್ತಾ ಇದ್ದಾನೆ. ಒನ್ ಈಸ್ ಪ್ರೆಸಿಡೆನ್ಷಿಯಲ್ ಸಿಸ್ಟಮ್, ಒನ್ ಮೋರ್ ಈಸ್ ಪಾರ್ಲಿಮೆಂಟ್ರಿ ಸಿಸ್ಟಮ್. ಪಾರ್ಲಿಮೆಂಟ್ರಿ ಸಿಸ್ಟಮ್ ಡಿಫ್ರೆನ್ಸ್ ಮಾತ್ರ ಒಂದೇ ಪಾಯಿಂಟ್. ಈಗೊಬ್ಬ ವ್ಯಕ್ತಿ ಎಕ್ಸಿಕ್ಯೂಟಿವ್ ಅಲ್ಲಿ ಇದ್ದಾನೆ. ಹಿ ಈಸ್ ಅ ಪಾರ್ಟ್ ಆಫ್ ದ ಎಕ್ಸಿಕ್ಯೂಟಿವ್ ಅಲ್ಲಿ ಪಾರ್ಟ್ ಆಗಿದ್ದಾನೆ. ಬಟ್ ದ ಸೇಮ್ ಪರ್ಸನ್ ಈಸ್ ನಾಟ್ ಅ ಪಾರ್ಟ್ ಆಫ್ ಲೆಜಿಸ್ಲೇಚರ್. ಹಿ ಈಸ್ ನಾಟ್ ದ ಮೆಂಬರ್ ಆಫ್. ಈಗ 2 ಮನೆ ಇದೆ, ಆಯಿತಾ? ಇದು ಲೆಜಿಸ್ಲೇಚರ್ ಅನ್ನೋ ಮನೆ, ಇದು ಎಕ್ಸಿಕ್ಯೂಟಿವ್ ಅನ್ನೋ ಮನೆ. ಒಬ್ಬ ವ್ಯಕ್ತಿಗೆ 2 ಮನೆ ಕೀ ಇದ್ದರೆ, ಇಫ್ ಈಸ್ ಹ್ಯಾವಿಂಗ್ ದ ಕೀ ಫಾರ್ ಬೋತ್ ದ ಹೌಸಸ್, such kind of team is called as parliamentary system. ಅಂದರೆ the MP, member of the parliament, is a member of legislature. ಅವ್ರಿಗೆ ಲೆಜಿಸ್ಲೇಟಿವ್ ಅನ್ನೋ ಮನೆಯಲ್ಲಿ ಕೂಡ ಅವ್ರ ಸದಸ್ಯ, ಎಕ್ಸಿಕ್ಯೂಟಿವ್ ಅನ್ನೋ ಮನೆ ಕೂಡ ಸದಸ್ಯ. ಇವಾಗ ಎಕ್ಸಾಂಪಲ್, ನೀವು ನರೇಂದ್ರ ಮೋದಿ ಅವ್ರನ್ನ ತಗೊಂಡ್ರೆ, ಹಿ ಈಸ್ ದ ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಯಾ ಪ್ಲಸ್ ಹಿ ಈಸ್ ದ ಲೋಕಸಭಾ MP, ಹೌದಾ ಅಲ್ವಾ? ಅವರು ಲೋಕಸಭಾ MP ಕೂಡ ಹೌದು ಆ್ಯಂಡ್ ಅವರು ಮಿನಿಸ್ಟರ್ ಕೂಡ ಹೌದು. Ministers are the part of executive, MPs are the part of legislature. ಸೊ ನಮ್ಮ ನರೇಂದ್ರ ಮೋದಿಗೆ ಡ್ಯುವಲ್ ಮೆಂಬರ್ಶಿಪ್ ಇದೆಯಾ ಇಲ್ವಾ? ಇದೆ. ಅದೇ ನೀವು USA ಬಗ್ಗೆ ಮಾತಾಡಿದ್ರೆ, ಜೋ ಬಿಡನ್ ಅವರು ಈಗಿನ ಪ್ರೆಸಿಡೆಂಟ್ ಆಗಿದ್ದಾರೆ. ಹಿ ಈಸ್ ಜಸ್ಟ್ ದ ಮೆಂಬರ್ ಆಫ್ ಎಕ್ಸಿಕ್ಯೂಟಿವ್ ಆ್ಯಂಡ್ ನಾಟ್ ದ ಮೆಂಬರ್ ಆಫ್ ಲೆಜಿಸ್ಲೇಚರ್. ಇದು ಪಾರ್ಲಿಮೆಂಟ್ರಿ ಫಾರ್ಮ್ ಆಫ್ ಗವರ್ನಮೆಂಟ್, ಅರ್ಥ ಮಾಡ್ಕೊಳ್ಳಿ. ಇನ್ ಕೇಸ್ ನಿಮ್ಗೆ ಅರ್ಥ ಆಗದಿದ್ರೆ ರಿಲ್ಯಾಕ್ಸ್, ಪಾರ್ಲಿಮೆಂಟ್ ಚಾಪ್ಟರ್ಗೆ ಬಂದಾಗ ಇನ್ ಡೆಪ್ತ್ ಮಾತಾಡ್ತಾನೆ. ಆ್ಯಂಡ್ ಸೆಕೆಂಡ್ ಇಂಪಾರ್ಟೆಂಟ್ ಫೀಚರ್ ಈಸ್ ಪ್ರೆಸಿಡೆನ್ಷಿಯಲ್ ಸಿಸ್ಟಮಲ್ಲಿ ಪ್ರೆಸಿಡೆಂಟ್ ಇಸ್ ದ ಹೆಡ್. ಪ್ರೆಸಿಡೆಂಟ್ ಈಸ್ ಹೆಡ್ ಆಫ್ ಗವರ್ನಮೆಂಟ್. ನೆನ್ಪಿಟ್ಕೊಳ್ಳಿ, ಪ್ರೆಸಿಡೆನ್ಷಿಯಲ್ ಸಿಸ್ಟಮಲ್ಲಿ ಪ್ರೆಸಿಡೆಂಟ್ ಇಸ್ ದ ಹೆಡ್ ಆಫ್ ಗವರ್ನಮೆಂಟ್. ಜಸ್ಟ್ ನೆನ್ಪಿಟ್ಕೊಳ್ಳಿ. ಪಾರ್ಲಿಮೆಂಟ್ರಿ ಸಿಸ್ಟಮಲ್ಲಿ ಇಟ್ ಈಸ್ ನಾಟ್ ದ ಪ್ರೆಸಿಡೆಂಟ್, ಇಟ್ಸ್ ದ ಪ್ರೈಮ್ ಮಿನಿಸ್ಟರ್ ಹೂ ಇಸ್ ದ ಹೆಡ್ ಆಫ್ ದ ಗವರ್ನಮೆಂಟ್. ಯಾರಿಲ್ಲಿ ಹೆಡ್? ಪ್ರೈಮ್ ಮಿನಿಸ್ಟರ್ ಇಸ್ ದ ಹೆಡ್ ಆಫ್ ದ ಗವರ್ನಮೆಂಟ್ ಆ್ಯಂಡ್ ದ ಪ್ರೆಸಿಡೆಂಟ್ ಈಸ್ ಹೆಡ್ ಆಫ್ ದ ಸ್ಟೇಟ್. ಇದೇನು ಅಂತ ಇವಾಗ ಎಕ್ಸ್ಪ್ಲೇನ್ ಮಾಡೋಕ್ಕಾಗಲ್ಲ ನನಗೆ, ಇದು ಒಂದು ಇನ್ ಡೆಪ್ತ್ ಟಾಪಿಕ್. ಇವಾಗ ಅರ್ಥ ಮಾಡ್ಕೊಳ್ಳಿ. ಪ್ರೈಮ್ ಮಿನಿಸ್ಟರ್ ಏನಿದ್ದಾರೆ, ಈಗ BJP ಗವರ್ನಮೆಂಟ್ ಏನಿದೆ, ಆ ಗವರ್ನಮೆಂಟ್ದು ಹೆಡ್ ಏನಿದ್ದಾರೆ ಅದು ನಮ್ಮ ನರೇಂದ್ರ ಮೋದಿ. ಅರ್ಥ ಮಾಡ್ಕೊಳ್ಳಿ, ಗವರ್ನಮೆಂಟ್ದು ಹೆಡ್ ಏನಿದ್ದಾರೆ ಅದು ನಮ್ಮ ನರೇಂದ್ರ ಮೋದಿ. ಇವಾಗ ನಮ್ಮ ದ್ರೌಪದಿ ಮುರ್ಮು ಅವರು ಇದ್ದಾರೆ ಅಲ್ವಾ, ಶಿ ಈಸ್ ದ ಹೆಡ್ ಆಫ್ ಇಂಡಿಯಾ. ಶಿ ಈಸ್ ನಾಟ್ ದ ಹೆಡ್ ಆಫ್ ದ ಗವರ್ನಮೆಂಟ್, ಶಿ ಈಸ್ ದ ಹೆಡ್ ಆಫ್ ಇಂಡಿಯಾ. ಇನ್ನೊಂದು ವಿಷಯ ಅರ್ಥ ಮಾಡ್ಕೊಳ್ಳಿ, ಇನ್ನೊಂದು ವಿಷಯ ಹೇಳಬೇಕಂದ್ರೆ, ಯಾರು ಜಾಸ್ತಿ ಪವರ್ಫುಲ್ ಅಂದರೆ ಇನ್ ಪಾರ್ಲಿಮೆಂಟ್ರಿ ಸಿಸ್ಟಮ್ ಪ್ರೈಮ್ ಮಿನಿಸ್ಟರ್ ಈಸ್ ಮೋರ್ ಪವರ್ಫುಲ್. ನೆನ್ಪಿಟ್ಕೊಳ್ಳಿ, ಪಾರ್ಲಿಮೆಂಟ್ರಿ ಸಿಸ್ಟಮಲ್ಲಿ ಪ್ರೈಮ್ ಮಿನಿಸ್ಟರ್ ಪವರ್ಫುಲ್, ಪ್ರೆಸಿಡೆನ್ಷಿಯಲ್ ಸಿಸ್ಟಮಲ್ಲಿ ಪ್ರೆಸಿಡೆಂಟ್ ಈಸ್ ಪವರ್ಫುಲ್.
ಇಷ್ಟೇ ವಿಷಯ. ಪ್ರೆಸಿಡೆನ್ಷಿಯಲ್ ಸಿಸ್ಟಮಲ್ಲಿ ಪ್ರೆಸಿಡೆಂಟ್ ಇಸ್ ಪವರ್ಫುಲ್, ಪಾರ್ಲಿಮೆಂಟರಿ ಸಿಸ್ಟಮಲ್ಲಿ ಪ್ರೈಮ್ ಮಿನಿಸ್ಟರ್ ಇಸ್ ಪವರ್ಫುಲ್. ಇಷ್ಟು ಗೊತ್ತಿದ್ರೆ ಸಾಕು. ಮಿಕ್ಕಿದ್ದು ಪಾರ್ಲಿಮೆಂಟ್ ಚಾಪ್ಟರ್ಗೆ ಬಂದಾಗ ಮುಂದೆ ವಿಡಿಯೋದಲ್ಲಿ ಹೋಗ್ತಾ ನಿಮಗೆ ಜಾಸ್ತಿ ಇನ್ಫಾರ್ಮೇಷನ್ ನಾನು ಕೊಡ್ತಾ ಹೋಗ್ತೇನೆ. ದ ನೆಕ್ಸ್ಟ್ ಇಂಪಾರ್ಟೆಂಟ್ ಫೀಚರ್ the next important feature is independent and integrated judiciary. Independent, ಸ್ವಾತಂತ್ರ್ಯ, ಇಂಡಿಪೆಂಡೆಂಟ್ ಆ್ಯಂಡ್ ಇಂಟಿಗ್ರೇಟೆಡ್, ಒಂದಾಗಿರುವಂಥ ಇಂಟಿಗ್ರೇಟೆಡ್ ಜುಡಿಷರಿ. ದಿಸ್ ಇಸ್ ಆಲ್ಸೋ ಅ ಫೀಚರ್ ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್. ಐ ಮೀನ್ ಇಟ್ಸ್ ಆಲ್ಸೋ ಅ ಫೀಚರ್ ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್. ಅಂದರೆ ಈ ಕಾನ್ಸ್ಟಿಟ್ಯೂಷನ್ನ ಬುಕ್ ಏನಿದೆ, ಒಂದು ನಿಮಿಷ ಫ್ರೆಂಡ್ಸ್, ಸಾರಿ, ಏನು ಗುರು ಹಾಂ, ಈ ಕಾನ್ಸ್ಟಿಟ್ಯೂಷನ್ ಬುಕ್ ಏನಿದೆ ಇದರಲ್ಲಿ 3 ಡಿವಿಷನ್ಸ್ ಮಾಡಿದ್ದಾರೆ. ಒನ್ ಈಸ್ ಫಾರ್ ಲೆಜಿಸ್ಲೇಚರ್, ಒನ್ ಈಸ್ ಫಾರ್ ಎಕ್ಸಿಕ್ಯೂಟಿವ್ ಆ್ಯಂಡ್ ಒನ್ ಈಸ್ ಫಾರ್ ಜುಡಿಷರಿ. ನಾನೇನಂದೆ, ಯಾರೋ ಒಬ್ಬರು ಹುಚ್ಚುಚ್ಚು ನಿಯಮ ಮಾಡಿದ್ರೆ ತೊಂದರೆ ಆದಾಗ ನೀವು ಕ್ವಶನ್ ಮಾಡೋಕ್ಕೆ ಯಾರ ಹತ್ರ ಹೋಗ್ತೀರಾ? ಜುಡಿಷರಿ ಹತ್ರ ಹೋಗ್ತೀರಾ. ನಮ್ಮ ಜುಡಿಷರಿ ಏನಿದೆ, ಇಟ್ ಗಿವ್ಸ್ ರೈಸ್ ಟು 2 ಬಾಡೀಸ್. ಒನ್ ಈಸ್ ಕಾಲ್ಡ್ ಎ ಸುಪ್ರೀಂ ಕೋರ್ಟ್, ಒಂದು ಸುಪ್ರೀಂ ಕೋರ್ಟಿಗೆ ಜನನ ಕೊಡುತ್ತೆ, ಇನ್ನೊಂದು ಹೈಕೋರ್ಟಿಗೆ ಜನನ ಕೊಡುತ್ತೆ. ಇಟ್ ಗೇವ್ಸ್ ಬರ್ತ್ ಟು ಸುಪ್ರೀಂ ಕೋರ್ಟ್ ಆ್ಯಂಡ್ ಹೈಕೋರ್ಟ್. ನಮ್ಮ ದೇಶದಲ್ಲಿ ಅತ್ಯಂತ ಹೈಯೆಸ್ಟ್ ಕೋರ್ಟ್ ಆಫ್ ಅಪೀಲ್ ಯಾವುದು ಅಂತ ಕೇಳಿದ್ರೆ ಇದು ಸುಪ್ರೀಂ ಕೋರ್ಟ್. ಇದು ಸ್ಥಾಪನೆ ಆಗಿದ್ದು 1935 GOI ಆ್ಯಕ್ಟಿಂದ. ಇದನ್ನು ಫೆಡರಲ್ ಕೋರ್ಟ್ ಅಂತ ಕೂಡ ಕರೀತಾರೆ. ದಿಸ್ ವಾಸ್ ಎಸ್ಟಾಬ್ಲಿಷ್ಡ್, ನಾವೇನು ಡೆಲ್ಲಿಯಲ್ಲಿ ನೋಡ್ತೀವಲ್ಲ ಸುಪ್ರೀಂ ಕೋರ್ಟ್, ಇಟ್ ವಾಸ್ ಎಸ್ಟಾಬ್ಲಿಷ್ಡ್ ಬೈ ದ ಆ್ಯಕ್ಟ್ ಆಫ್ 1935 ಗವರ್ನಮೆಂಟ್ ಆಫ್ ಇಂಡಿಯಾ ಆ್ಯಕ್ಟ್. ನೆನ್ಪಿಟ್ಕೊಳ್ಳಿ, ಇಂಡಿಯನ್ ಹಿಸ್ಟ್ರಿ ಗೊತ್ತಿದ್ರೆ ನಿಮಗೆ ಈ ಪಾಯಿಂಟ್ ಗೊತ್ತಿರುತ್ತೆ. ಸುಪ್ರೀಂ ಕೋರ್ಟ್ ವಿಷಯಕ್ಕೆ ಬಂದಾಗ ನಾನು ಮಾತಾಡ್ತೇನೆ. ಹೈಕೋರ್ಟ್ ಅವಾಗ ಎಸ್ಟಾಬ್ಲಿಷ್ ಆಯಿತು. ಪಾಯಿಂಟಿಗೆ ಬರೋದಾದರೆ ಏನು ಹೇಳ್ತಾ ಇದ್ದಾನೆ, ಇಂಡಿಯಾದಲ್ಲಿ ಲೆಜಿಸ್ಲೇಟಿವ್ ಮತ್ತು ಎಕ್ಸಿಕ್ಯೂಟಿವ್ ಎಷ್ಟೇ ನಿಗ್ರಾಡಲಿ, MP ಮತ್ತು ಮಿನಿಸ್ಟರ್ಸ್ ಎಷ್ಟೇ ನಿಗ್ರಾಡಲಿ, ಎಂಡ್ ಆಫ್ ದ ಡೇ ಇಫ್ ಜುಡಿಷರಿ ಫೀಲ್ಸ್ ವಾಟ್ ದೇ ಆರ್ ಡೂಯಿಂಗ್ ಇಸ್ ರಾಂಗ್, ಇಟ್ ಈಸ್ ರಾಂಗ್. ಅದಕ್ಕೆ ಇಂಡಿಯಾದಲ್ಲಿ ಜುಡಿಷಿಯಲ್ ಸುಪ್ರೀಮಸಿ ಇದೆ. ಕಂಪೇರ್ಡ್ ಟು ಗವರ್ನಮೆಂಟ್ ನರೇಂದ್ರ ಮೋದಿ ಅವ್ರನ್ನ ಕಂಪೇರ್ ಮಾಡಿದ್ರು, ಅಲ್ಲಿರೋ ಎಲ್ಲ MP ಗಳನ್ನ ಕಂಪೇರ್ ಮಾಡಿದ್ರು, ಅವರೆಲ್ಲರಿಗಿಂತ ಪವರ್ಫುಲ್ ಯಾರು? ಜುಡಿಷರಿ. ದ್ಯಾಟ್ಸ್ ದ ರೀಸನ್ ಇಟ್ ಈಸ್ ಕಾಲ್ಡ್ ಆಸ್ ಇಂಡಿಪೆಂಡೆಂಟ್. ಇದ್ರ ಮೇಲೆ ಯಾರು ಮೂಗು ಹಾಕಂಗೆ ಇಲ್ಲ. ನೋ ಒನ್ ಕ್ಯಾನ್ ಪೋಕ್ ಯುವರ್ ನೋಸ್. ಹೋಗಿ ಜಡ್ಜ್ಗೆ ನಾಳೆ ತೀರ್ಪು ಹಿಂಗೆ ಕೊಡು ಅಂತ ಹೇಳೋ ಅಧಿಕಾರನೇ ಇಲ್ಲ. ಹಿ ಈಸ್ ದ ಸುಪ್ರೀಂ ಇನ್ ಇಂಡಿಯಾ. ಚೀಫ್ ಜಸ್ಟಿಸ್ ಏನಿದ್ದಾರೆ CJI ಆಫ್ ಇಂಡಿಯಾ ಆ್ಯಂಡ್ ಪ್ರೆಸಿಡೆಂಟ್ ಏನಿದ್ದಾರೆ POI ಆಫ್ ಇಂಡಿಯಾ. ದೀಸ್ ಟು ಆರ್ ದ ಸುಪ್ರೀಂ ಪವರ್ಸ್ ಆಫ್ ಇಂಡಿಯಾ. ನೆನ್ಪಿಟ್ಕೊಳ್ಳಿ, ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಇವಾಗ ಚಂದ್ರಚೂಡ್ ಅವರಿದ್ದಾರೆ, ಹಿ ಈಸ್ ದ ಸುಪ್ರೀಂ ಅಥಾರಿಟಿ ಆಫ್ ಇಂಡಿಯಾ. ಪ್ರೆಸಿಡೆಂಟ್ ದ್ರೌಪದಿ ಮುರ್ಮು ಅವರು ಏನಿದ್ದಾರೆ, ಶಿ ಈಸ್ ದ ಸುಪ್ರೀಂ ಪವರ್ ಆಫ್ ಇಂಡಿಯಾ. ನರೇಂದ್ರ ಮೋದಿ ಅವ್ರ ಸುಪ್ರೀಂ ಪವರ್ ಅಲ್ಲ, ಅವ್ರ ಗವರ್ನಮೆಂಟ್ ಸುಪ್ರೀಂ ಆಗಿದ್ರು ಕೂಡ ಎಂಡ್ ಆಫ್ ದ ಡೇ ದ್ರೌಪದಿ ಮುರ್ಮು ಆ್ಯಂಡ್ ಇವರು ಚಂದ್ರಚೂಡ್ ಅವರೇ ಸುಪ್ರೀಂ. ಅರ್ಥ ಆಗ್ತಿದೆಯಾ? ದಟ್ ಗಿವ್ಸ್ ರೈಸ್ ಟು ಇಂಡಿಪೆಂಡೆಂಟ್ ಜುಡಿಷರಿ. ಗವರ್ನಮೆಂಟ್ ಕೆನಾಟ್ ಪೋಕ್ ಅಫೇರ್ಸ್ ಆಫ್ ದಿಸ್. ಇದಾದಮೇಲೆ ವಿ ಹ್ಯಾವ್ ಫಂಡಮೆಂಟಲ್ ರೈಟ್ಸ್. ನಮ್ಮ ಕಾನ್ಸ್ಟಿಟ್ಯೂಷನಲ್ಲಿ ಫಂಡಮೆಂಟಲ್ ರೈಟ್ಸ್ ಕೂಡ ಇದೆ. ಫಂಡಮೆಂಟಲ್ ರೈಟ್ಸ್ ಅಂದರೆ ಮಾನವೀಯ ಹಕ್ಕುಗಳು. ಇದ್ರ ಬಗ್ಗೆ ಮಾತಾಡೋಣ, ಡೆಪ್ತಾಗಿ ಮಾತಾಡೋಣ ವೆರಿ ಸೂನ್, ಆಯಿತಾ? ಇನ್ನು ಫಂಡಮೆಂಟಲ್ ಡ್ಯೂಟೀಸ್ ಕೂಡ ಇದೆ. ನಾವು ಪ್ರಜೆಗಳಾಗಿ ನಮಗೆ ಕೆಲವೊಂದು ಡ್ಯೂಟೀಸ್ ಇದೆ. ಇದನ್ನು ಇಂದಿರಾ ಗಾಂಧಿ ಅವ್ರ ಟೈಮಲ್ಲಿ ಯಾವಾಗ ಇದಾಗ್ತಿತ್ತಲ್ವಾ, ಎಮರ್ಜೆನ್ಸಿ ಇತ್ತಲ್ವಾ, ಆ ಟೈಮಲ್ಲಿ ಇಂದಿರಾ ಗಾಂಧಿ ಅವ್ರು ತಗೊಬಂದಿದ್ರು. ಸೊ ವಿ ಹ್ಯಾವ್ ಫಂಡಮೆಂಟಲ್ ರೈಟ್ಸ್ ಆ್ಯಂಡ್ ಫಂಡಮೆಂಟಲ್ ಡ್ಯೂಟೀಸ್. ಫಂಡಮೆಂಟಲ್ ರೈಟ್ಸ್ಗೆ ಇನ್ಸ್ಪಿರೇಷನ್ USA. ನಾವು USA ಇಂದ ತಗೊಬಂದಿದ್ವಿ. ಆ್ಯಂಡ್ ವೆನ್ ವಿ ಟಾಕ್ ಅಬೌಟ್ ಏನಂತಾರೆ ಯಾವುದಪ್ಪ ಇದು ಫಂಡಮೆಂಟಲ್ ಡ್ಯೂಟೀಸ್, ಇದನ್ನು ನಮ್ಮ ಇಂದಿರಾ ಗಾಂಧಿ ಅವ್ರು ತಗೊಬರ್ತಾರೆ, ಆಯಿತಾ? ಇದಾದಮೇಲೆ ನೆಕ್ಸ್ಟ್ ಇನಿಷಿಯಲಿ ಯಾವಾಗ 1950 ಈ ಕಾನ್ಸ್ಟಿಟ್ಯೂಷನ್ ಫ್ರೇಮ್ ಆಗಿತ್ತಲ್ವಾ, ಅದರಲ್ಲಿ ಫಂಡಮೆಂಟಲ್ ಡ್ಯೂಟೀಸ್ ಇರಲಿಲ್ಲ. ಇದು ಬಂದಿದ್ದು ಆಫ್ಟರ್ 1970s. ವೆನ್ ಐ ಕಮ್ ಟು ದ ಟಾಪಿಕ್ ಅವಾಗ ಮಾತಾಡ್ತೇನೆ, ಇದ್ರ ಬಗ್ಗೆ ಇಂಡೆಪ್ತಾಗಿ ಮಾತಾಡ್ತೇನೆ. ಇದೆರಡು ಬಿಟ್ಟು ದ ನೆಕ್ಸ್ಟ್ ಫೀಚರ್ ಇಸ್ ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ ಪಾಲಿಸೀಸ್. ಡೈರೆಕ್ಟಿವ್ ಪ್ರಿನ್ಸಿಪಲ್ ಆಫ್ ಸ್ಟೇಟ್ ಪಾಲಿಸೀಸ್. ಇದರರ್ಥ ಏನು ಗೊತ್ತಾ, ಗವರ್ನಮೆಂಟ್ಗೆ ಕೆಲವೊಂದು ಪವರ್ ಕೊಡ್ತಾರೆ ಜನರ ವೆಲ್ಫೇರ್ ಮಾಡೋಕ್ಕೆ. ವಿ ಹ್ಯಾವ್ ಗಿವನ್ ದ ಪವರ್ ಟು ದ ಗವರ್ನಮೆಂಟ್. ಮೋದಿ ಆ್ಯಂಡ್ ಬಸವರಾಜ ಬೊಮ್ಮಾಯಿ ಅವರಿಬ್ಬರಿಗೂ ಪವರ್ ಇದೆ ಜನಕ್ಕೋಸ್ಕರ ಒಳ್ಳೇದು ಮಾಡಬೇಕು. ಇಟ್ಸ್ ಅ ಪಾಸಿಟಿವ್ ಐಟಮ್ ಫಾರ್ ದ ಗವರ್ನಮೆಂಟ್. ನೀವು ಉದ್ಧಾರ ಮಾಡಬೇಕು ಜನನ ಅನ್ನೋ ಕಾರಣಕ್ಕೆ ನರೇಗಾ ಆಗಿರ್ಬೋದು, ಅಥವಾ ಬೇಟಿ ಪಡಾವ್ ಬೇಟಿ ಬಚಾವ್ ಅನ್ನೋ ಸ್ಕೀಮ್ ಆಗಿರ್ಬೋದು, ನರೇಂದ್ರ ಮೋದಿ ಪ್ರೈಮ್ ಮಿನಿಸ್ಟರ್ ಗ್ರಾಮ್ ಸಡಕ್ ಪ್ರಧಾನಮಂತ್ರಿ ಗ್ರಾಮ್ ಸಡಕ್ ಯೋಜನಾ ಆಗಿರ್ಬೋದು, ಇಲ್ಲಾಂದರೆ ಮಿಡ್ ಡೇ ಮೀಲ್ಸ್ ಆಗಿರ್ಬೋದು, ಮಧ್ಯಾಹ್ನ ಗೌರ್ಮೆಂಟ್ ಸ್ಕೂಲಲ್ಲಿ ಏನು ಊಟ ಕೊಡ್ತಾರೆ, ಫ್ರೀ ಎಜುಕೇಷನ್ ಫಾರ್ ವುಮೆನ್ ಅಂತ ಏನು ಹೇಳ್ತಾರೆ, ಫ್ರೀ ಎಜುಕೇಷನ್ ಫಾರ್ ಚಿಲ್ಡ್ರನ್ ಅಂತ ಏನು ಹೇಳ್ತಾರೆ, ಇದೆಲ್ಲ ಸ್ಕೀಮ್ಸ್ ಏನಿದೆ ಇಟ್ಸ್ ಅ ಪಾರ್ಟ್ ಆಫ್ ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ ಪಾಲಿಸಿ. ಗವರ್ನಮೆಂಟ್ ಹ್ಯಾಸ್ ಟು ಡೂ ಸಮಥಿಂಗ್ ಫಾರ್ ದ ವೆಲ್ಫೇರ್ ಆಫ್ ಪೀಪಲ್. ನಮ್ಮ ಸರ್ಕಾರ ಜನರ ಒಳ್ಳೆಯದ ಹಿತಕ್ಕಾಗಿ ಏನಾದರೂ ಮಾಡಬೇಕು. ಈ ಕಾನ್ಸೆಪ್ಟ್ ಕೂಡ ಇದೆ. ಇದ್ರ ಬಗ್ಗೆ ಇದಕ್ಕೊಂದು ಚಾಪ್ಟರ್ ಇದೆ, ಆ ಚಾಪ್ಟರಲ್ಲಿ ಮಾತಾಡ್ತಾನೆ. ಆ್ಯಂಡ್ ಇಂಪಾರ್ಟೆಂಟ್ ಪ್ರಾವಿಷನ್ ಈಸ್ ಸೆಕ್ಯುಲರ್ ಸ್ಟೇಟ್. ಇದು ಅರ್ಥ ಮಾಡ್ಕೊಳ್ಳಿ, ಸೆಕ್ಯುಲರ್ ಸ್ಟೇಟ್.
ಸೆಕ್ಯುಲರ್ ಸ್ಟೇಟ್ ಅಂದರೆ ಏನು? ನಮ್ಮ ದೇಶಕ್ಕೆ ಒಂದು ಧರ್ಮ ಇಲ್ಲ, ವಿ ಆರ್ ರಿಲಿಜನ್ ಫ್ರೀ. ನಮ್ಮ ದೇಶದಲ್ಲಿ ಹಿಂದೂಯಿಸಮ್ ಇದೆ, ಇಸ್ಲಾಂ ಇದೆ, ಕ್ರಿಶ್ಚಿಯಾನಿಟಿ ಇದೆ, ಸಿಖ್ ಇದೆ, ಜೈನ್ ಇದೆ, ಬುದ್ಧಿಸಮ್ ಇದೆ, ಸಾವಿರಾರು ಧರ್ಮ ಇದೆ. ಪ್ರತಿ ಧರ್ಮಕ್ಕೂ ಕೂಡ ಸಮಾನವಾದ ಸ್ಟೇಟಸ್, ಆಲ್ ಆರ್ ಈಕ್ವಲ್. ಇಂಥ ಒಂದು ಪ್ರೊಪಗೇಷನ್ ಏನಿದೆ ಇದು ನಮ್ಮ ದೇಶದಲ್ಲಿದೆ. ವಿ ಆರ್ ಎ ಸೆಕ್ಯುಲರ್ ಸ್ಟೇಟ್. ಕಾನ್ಸ್ಟಿಟ್ಯೂಷನ್ ಡಸಂಟ್ ಪ್ರಮೋಟ್ ಎನಿ ರಿಲಿಜನ್. ಕೆಲವೊಂದು ಗೌರ್ನಮೆಂಟ್ ಹಿಂದೂಯಿಸಮ್ನ ಪ್ರಮೋಟ್ ಮಾಡುತ್ತೆ, ಕೆಲವೊಂದು ಗೌರ್ನಮೆಂಟ್ ಇಸ್ಲಾಂನ ಪ್ರಮೋಟ್ ಮಾಡುತ್ತೆ. ಭಾರತದಲ್ಲಿ ಅದನ್ನ ಮಾಡೋ ಹಾಗೆ ಇಲ್ಲ. ಒಬ್ಬ ಮನುಷ್ಯನ ಧರ್ಮನ ನೋಡಿ ನಾವು ಅವನಿಗೆ ರೈಟ್ಸ್ನ ಕೊಡಲ್ಲ. ಆಲ್ ಆರ್ ಈಕ್ವಲ್ ಇನ್ ಫ್ರಂಟ್ ಆಫ್ ದ ಕೋರ್ಟ್ಸ್, ಆಲ್ ಆರ್ ಈಕ್ವಲ್ ಇನ್ ಫ್ರಂಟ್ ಆಫ್ ದ ಗೌರ್ನಮೆಂಟ್, ಆಲ್ ಆರ್ ಈಕ್ವಲ್ ಇನ್ ಫ್ರಂಟ್ ಆಫ್ ದ ಸ್ಟೇಟ್. ಅರ್ಥ ಆಗ್ತಿದೆಯಾ? ವಿ ಆರ್ ಅ ಸೆಕ್ಯುಲರ್ ಸ್ಟೇಟ್. ವಿ ಡೋಂಟ್ ಡಿಸ್ಕ್ರಿಮಿನೇಟ್ ಎನಿವನ್. ಭೇದ ಭಾವ ಮಾಡಲ್ಲ ಬೇಸ್ಡ್ ಆನ್ ವಾಟ್? ರಿಲಿಜನ್. ಇನ್ ಕೇಸ್ ನೀವು ಪಾಕಿಸ್ತಾನ ತಗೊಂಡ್ರೆ ಇಟ್ಸ್ ಪ್ಯೂರ್ಲಿ ಮುಸ್ಲಿಂ ಕಮ್ಯುನಿಟಿ, ಮುಸ್ಲಿಂ ಕಂಟ್ರಿ ಅಂತಾನೆ ಕರಿಬೋದು. ಬಾಂಗ್ಲಾದೇಶ್ನ ಕರ್ಕೊಂಡ್ರೆ ಬಾಂಗ್ಲಾದೇಶ್ ಕೂಡ ಇಟ್ಸ್ ಅ ಮುಸ್ಲಿಂ ಸ್ಟೇಟ್. ಇನ್ ಕೇಸ್ ನೀವು ಇಂಗ್ಲೆಂಡ್ನ ನೋಡಿದ್ರೆ ಇಟ್ಸ್ ಅ ಕ್ರಿಶ್ಚಿಯನ್ ಸ್ಟೇಟ್. ಕ್ಲಿಯರಾಗಿ ಗೊತ್ತಾಗುತ್ತೆ ನಿಮಗೆ. ಅವ್ರ ಸ್ಟೇಟ್ಗೊಂದು ಮತ್ತೆ ಸ್ಲೋ ಆಗಿ ಹೇಳ್ತಾನೆ ನೋಡಿ, ಡಿಸ್ಕ್ರಿಮಿನೇಷನ್ ಇಲ್ಲ ನಮ್ಮ ದೇಶದಲ್ಲಿ ರಿಲಿಜನ್ ಮೇಲೆ. ಹಾಗೂ ಪಾಕಿಸ್ತಾನ ನೀವು ನೋಡಿದ್ರೆ ಅಲ್ಲಿ ಮುಸ್ಲಿಮ್ಸ್ ಮಾತ್ರ ಇದ್ದಾರೆ, ಬಿಕಾಸ್ ಇಟ್ ಈಸ್ ಕಾಲ್ಡ್ ಆಸ್ ಇಸ್ಲಾಮಿಕ್ ರಿಪಬ್ಲಿಕ್ ಆಫ್ ಪಾಕಿಸ್ತಾನ್. ಆ ಕಂಟ್ರಿಗೆ ಒಂದು ಧರ್ಮ ಇದೆ, ಅದು ಯಾವುದು? ಮುಸ್ಲಿಂ. ಬಾಂಗ್ಲಾದೇಶಿಗೆ ಹೋದ್ರೂ ಕೂಡ ಇಸ್ಲಾಮಿಕ್ ರಿಪಬ್ಲಿಕ್ ಆಫ್ ಬಾಂಗ್ಲಾದೇಶ್ ಅಂತಾರೆ. ಆ ದೇಶಕ್ಕೆ ಕೂಡ ಒಂದು ಧರ್ಮ ಇದೆ, ಮುಸ್ಲಿಂ. ನೀವು ಇಂಗ್ಲೆಂಡ್ಗೆ ಹೋದರೆ ಕ್ರಿಶ್ಚಿಯಾನಿಟಿ ಇದೆ. ಬಟ್ ನಮ್ಮ ಭಾರತಕ್ಕೆ ನಾವು ಯಾವತ್ತಾದರೂ ಹಿಂದೂ ಸ್ಟೇಟ್ ಆಫ್ ಇಂಡಿಯಾ, ಮುಸ್ಲಿಂ ಸ್ಟೇಟ್ ಆಫ್ ಇಂಡಿಯಾ ಅಂತ ಕರಿತಾವ? ಇಲ್ಲ. ವಿ ಆರ್ ರಿಲಿಜನ್ ಫ್ರೀ. ಅಂದರೆ ಏನು? ನಾವು ಧರ್ಮನ ಪಾಲಿಸ್ಬೋದು, ಬಟ್ ನಮ್ಮ ಸಂವಿಧಾನಕ್ಕೆ ಧರ್ಮನೇ ಇಲ್ಲ, ಎಲ್ಲರೂ ಒಂದೇ. ಸಚ್ ಕೈಂಡ್ ಆಫ್ ಪ್ಯೂರ್ ಎಮೋಷನ್ಲೆಸ್ ಸ್ಟೇಟ್ ಏನಿದೆ ಅದು ನಮ್ಮ ಭಾರತ. ಇಲ್ಲಿ ಯಾವ ಧರ್ಮಕ್ಕೂ ಭೇದ ಭಾವ ಮಾಡಲ್ಲ, ಎಲ್ಲರೂ ಒಂದೇ. ಕೆಲವೊಂದು ಗೌರ್ನಮೆಂಟ್ ಮಾಡುತ್ತೆ, ಒಪ್ಕೊಳ್ತಾನೆ, ಬಿಟ್ಟರೆ ನಮ್ಮ ಸಂವಿಧಾನ ಮಾತ್ರ ಮಾಡಲ್ಲ. ನೆಕ್ಸ್ಟ್, ಯೂನಿವರ್ಸಲ್ ಅಡಲ್ಟ್ ಫ್ರಾಂಚೈಸ್ ಇದೆ. ಯೂನಿವರ್ಸಲ್ ಅಡಲ್ಟ್ ಫ್ರಾಂಚೈಸ್, UAF ಅಂದರೆ ನೀವೊಂದು ವಯಸ್ಸನ್ನ ದಾಟಿದ ಮೇಲೆ ನಿಮಗೆ ವೋಟಿಂಗ್ ರೈಟ್ ಕೊಡ್ತಾರೆ. ವೋಟಿಂಗ್ ರೈಟ್ ಈಸ್ ಅಟೆಂಡ್ ದ ಮೂಮೆಂಟ್ ಯು ಪಾಸ್ ಅನ್ ಏಜ್ ಅಷ್ಟೇ. ನಮಗೆ ಈಗ 18 ವರ್ಷ ಆದಮೇಲೆ ವೋಟಿಂಗ್ ರೈಟ್ ಬರುತ್ತೆ. ನೀವು ಯಾವುದೇ ಧರ್ಮದವರಾಗಿರಲಿ, ಯಾವುದೇ ಜಾತಿಯವರಾಗಿರಲಿ, ಹೆಣ್ಣಾಗಿರಲಿ, ಗಂಡಾಗಿರಲಿ, ನಪುಂಸಕರಾಗಿರಲಿ, ಮಂಗಳಮುಖಿಯವರಾಗಿರಲಿ, ಕೈ ಇರಲಿ, ಕಾಲಿರಲಿ, ಇಲ್ಲದೆ ಇರಲಿ, ಕಣ್ಣಿರಲಿ, ಕಣ್ಣಿಲ್ಲದೆ ಇರಲಿ, ಏನೇ ಇಲ್ಲದೆ ಇರಲಿ, ನಿಮಗೆ 18 ವರ್ಷ ಆದ ಕೂಡಲೇ ನಿಮಗೆ ವೋಟಿಂಗ್ ರೈಟ್ನ ಕೊಡ್ತಾರೆ. ದಿಸ್ ಈಸ್ ಆಲ್ಸೋ ಅ ಫೀಚರ್ ಆಫ್ ಅವರ್ ಕಾನ್ಸ್ಟಿಟ್ಯೂಷನ್. ಅರ್ಥ ಆಗ್ತಿದೆಯಾ? ಸಿಂಗಲ್ ಸಿಟಿಸನ್ಶಿಪ್ ಇದೆ ಆ್ಯಂಡ್ ಎಮರ್ಜೆನ್ಸಿ ಪ್ರಾವಿಷನ್ಸ್ ಇದೆ, ತುಂಬ ಫೀಚರ್ಸ್ ಇದೆ. ಇಂಪಾರ್ಟೆಂಟ್ ಫೀಚರ್ಸ್ ಮಾತ್ರ ಇದೆ. ಇನ್ನು ಮಿಕ್ಕಿದ್ದು ಯಾವಾಗ ನಾನು ಆ ಟಾಪಿಕ್ಗೆ ಬರ್ತಾನಲ್ಲ, ಆ ಟಾಪಿಕ್ಗೆ ಬಂದಾಗ ಮಾತಾಡ್ತಾನೆ. ದೀಸ್ ಆರ್ ದಿ ಮೋಸ್ಟ್ ಇಂಪಾರ್ಟೆಂಟ್ ಫೀಲ್ ಆ್ಯಂಡ್ ಫೀಚರ್ಸ್. ಆ್ಯಂಡ್ ಇಂಡಿಪೆಂಡೆಂಟ್ ಬಾಡೀಸ್ ಕೂಡ ಇದೆ, ಇದ್ರ ಬಗ್ಗೆ ನಾನು ಆ ರಿಲೇಟೆಡ್ ಸಬ್ಜೆಕ್ಟ್ಸಲ್ಲಿ ಮಾತಾಡ್ತಾನೆ. ಬಟ್ ದ ಇಂಪಾರ್ಟೆಂಟ್ ಒನ್ ಆರ್ ಲೆಂಥಿಯಸ್ಟ್ ರಿಟರ್ನ್ ಕಾನ್ಸ್ಟಿಟ್ಯೂಷನ್ ನಮ್ಮ ದೇಶದ್ದು. ಯಾಕಂತ ನಿಮ್ಗೆ ಗೊತ್ತಾಗಿರುತ್ತೆ. ವಿ ಹ್ಯಾವ್ ಅ ರಿಟರ್ನ್ ಕಾನ್ಸ್ಟಿಟ್ಯೂಷನ್, ಅದು ಕೂಡ ಗೊತ್ತಾಗಿರುತ್ತೆ. ನಮ್ಮ ಕಾನ್ಸ್ಟಿಟ್ಯೂಷನ್ನ ಇನ್ಸ್ಪಿರೇಷನ್ ಬೇರೆ ಬೇರೆ ದೇಶದ ಕಾನ್ಸ್ಟಿಟ್ಯೂಷನ್ನಿಂದ ಬಂದಿದೆ. ಇದಕ್ಕೆ ಎಕ್ಸಾಂಪಲ್ ತಟ್ಟೆ ನೆನ್ಪಿಟ್ಕೊಳ್ಳಿ, ಬಫೆ. ಆಮೇಲೆ ಬ್ಲೆಂಡ್ ಬಿಟ್ವೀನ್ ರಿಜಿಡಿಟಿ ಆ್ಯಂಡ್ ಫ್ಲೆಕ್ಸಿಬಿಲಿಟಿ ಇದೆ. ಅಂದರೆ ನಮ್ಮ ದೇಶದಲ್ಲಿ ಸೆಂಟ್ರಲ್ ಗೌರ್ನಮೆಂಟ್ ಸ್ಟೇಟ್ ಗೌರ್ನಮೆಂಟ್ಗೆ ಈಕ್ವಲ್ ಪವರ್ ಇದೆ ಅಂತ ಅರ್ಥ. ಅಮೆಂಡ್ಮೆಂಟ್ ಮಾಡೋ ಪವರ್ ಇದೆ. ನಮ್ಮ ಸಂವಿಧಾನ ಬದಲಾಗ್ತಿರತ್ತೆ. ನಮ್ಮದು ಫೆಡ್ರಲ್ ಸಿಸ್ಟಮ್ ವಿತ್ ಯೂನಿಟರಿ ಬಯಾಸ್, ಅಂದರೆ ಸೆಂಟ್ರಲ್ ಗೌರ್ನಮೆಂಟ್ ಸ್ಟ್ರಾಂಗ್ ಅಂತ ಹೇಳ್ತಾ ಇದ್ದಾರೆ. ಅದಾದಮೇಲೆ ನೆಕ್ಸ್ಟ್ ಪಾರ್ಲಿಮೆಂಟ್ರಿ ಫಾರ್ಮ್ ಆಫ್ ಗವರ್ನಮೆಂಟ್ ಇದೆ. ಅಂದರೆ ನಮಗೆ ಪ್ರೆಸಿಡೆಂಟ್ ಆ್ಯಂಡ್ ಪ್ರೈಮ್ ಮಿನಿಸ್ಟರ್ 2 ಪೊಸಿಷನ್ಸ್ ಇದೆ. ಅದೇ ಪ್ರೆಸಿಡೆನ್ಷಿಯಲ್ ಫಾರ್ಮ್ ಆದರೆ ಪ್ರೆಸಿಡೆಂಟ್ ಮಾತ್ರ ಇರ್ತಾರೆ ಅಂತ ಹೇಳ್ತಿದ್ದಾರೆ. ಪಾರ್ಲಿಮೆಂಟ್ ಚಾಪ್ಟರ್ ಇದ್ರ ಬಗ್ಗೆ ಮಾತಾಡ್ತೇನೆ. ಆ್ಯಂಡ್ ನೆಕ್ಸ್ಟ್ ಇಂಡಿಪೆಂಡೆಂಟ್ ಜುಡಿಷರಿ ಇದೆ. ಕೋರ್ಟ್ಸ್ ಆರ್ ಅನ್ಟಚೇಬಲ್. ಪಾರ್ಲಿಮೆಂಟ್ ಆಗಲಿ ಅಥವಾ ಗೌರ್ನಮೆಂಟ್ ಆಗಲಿ ಕೋರ್ಟ್ನ ಮುಟ್ಟೋ ಹಾಗೆ ಇಲ್ಲ. ಕೋರ್ಟ್ ಬೇಕಾದರೆ ಇಬ್ಬರನ್ನೂ ಮುಟ್ಟತ್ತೆ, ಬಟ್ ಇವ್ರು ಕೋರ್ಟ್ನ ಮುಟ್ಟೋಕ್ಕಾಗಲ್ಲ. ಇದು ಕೂಡ ಫೀಚರ್. ಫಂಡಮೆಂಟಲ್ ರೈಟ್ಸ್ ಇದೆ, ಫಂಡಮೆಂಟಲ್ ಡ್ಯೂಟೀಸ್ ಇದೆ, ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ ಪಾಲಿಸಿ ಇದೆ. ವಿ ಆರ್ ಅ ಸೆಕ್ಯುಲರ್ ಸ್ಟೇಟ್, ನೋ ಡಿಸ್ಕ್ರಿಮಿನೇಷನ್. ಇದಾದಮೇಲೆ ಯೂನಿವರ್ಸಲ್ ಅಡಲ್ಟ್ ಫ್ರಾಂಚೈಸ್ ಇದೆ. ದೀಸ್ ಆರ್ ದಿ ಮೋಸ್ಟ್ ಇಂಪಾರ್ಟೆಂಟ್ ಫೀಚರ್ಸ್ ಆಫ್ ಇಂಪಾರ್ಟೆಂಟ್ ಸೈಲೆಂಟ್ ಫೀಚರ್ಸ್ ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್. ಇದಾದಮೇಲೆ ಕೂಡ ತುಂಬ ಇದೆ. ಕಂಟ್ರೋಲರ್ ಆಡಿಟರ್ ಜನರಲ್ ಆಫ್ ಇಂಡಿಯಾ ಇದ್ದಾರೆ. ಆಮೇಲೆ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಇದೆ, ಇಂಡಿಪೆಂಡೆಂಟ್ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಇದೆ. ಇದ್ರ ಬಗ್ಗೆ ಚಾಪ್ಟರ್ಸಿಗೆ ಬಂದಾಗ ಮಾತಾಡ್ತಾ ಹೋಗೋಣ. ಇವತ್ತು ನಾನು ನಿಮಗೊಂದು ಓವರ್ವ್ಯೂ ಕೊಟ್ಟಿದ್ದೇನೆ. ಇವಾಗ ನೀವೊಂದು ಕೆಲಸ ಮಾಡಿ, ಲಕ್ಷ್ಮೀಕಾಂತ್ ಇದ್ದರೆ ದಯವಿಟ್ಟು ಲಕ್ಷ್ಮೀಕಾಂತ್ಗೆ ಹೋಗಿ ಈ ಚಾಪ್ಟರ್ನ ಒಂದ್ಸಲ ಓದಿ, ನಿಮಗೆ ಫುಲ್ ಕ್ಲಾರಿಟಿ ಸಿಗತ್ತೆ. ಓಕೆನಾ? ಜೈ.